ಬ್ಯಾಚ್ ಅವರಿಗೆ ಬೇಕಾದ ಮೆಟೀರಿಯಲ್ ಥ್ರೆಡ್ ಆಮೇಲೆ ಪಾರ್ಟ್ಸ್ 1 by 1 ಇದು ಚೈನ್ ಸಿಸ್ಟಮ್ ಅಲ್ಲೇ ಆಗೋದು. Full all over Karnataka, we are doing the uniforms for schools, and we have got our own brands also. ಅದಕ್ಕೆ ರಮೇಶ್ ಅರವಿಂದ್ ಅವರು ಅಂಬಾಸಿಡರ್ ಆಗಿದ್ದಾರೆ. ಅಂತರ್ಜಾಲದಲ್ಲಿ ಜಗತ್ತಿನ ಜಾಲ ನೋಡಿ ಬಲಗೊಳ್ಳುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಟ್ಟೆ ಬರೆಗಳಿಗೆ ಸಿರಿ ತನ್ನದೇ ಆದ ಒಂದು ಐಡೆಂಟಿಟಿಯನ್ನು ಈಗ ರೂಪಿಸಿಕೊಂಡಿದೆ. ಇದಕ್ಕೆ ಕಾರಣ ಈ ಬಟ್ಟೆಗಳೆಲ್ಲ ತಯಾರಾಗುವಂಥದ್ದು ವಸ್ತ್ರ ವಿನ್ಯಾಸ. ಇಲ್ಲಿ ಎಲ್ಲ ಸಿರಿಯ ಉತ್ಪಾದನೆಯ ಬಟ್ಟೆಗಳು ಇಲ್ಲೆಲ್ಲ ತಯಾರಾಗುತ್ತೆ. ಹೇಗೆ ತಯಾರಾಗುತ್ತೆ ಈ ಕುತೂಹಲ ನಮಗೂ ಇದೆ. ಬಟ್ಟೆಯನ್ನು ಯಾವ ರೀತಿ ರಾ ಮೆಟೀರಿಯಲಿಂದ ಒಂದು ಶರ್ಟ್, ಪ್ಯಾಂಟ್, ಸಾರಿ ಹೀಗೆ ಬಗೆ ಬಗೆಯ ರೀತಿಯ ರೂಪದ ಬಟ್ಟೆಗಳು ಹೇಗೆಲ್ಲ ತಯಾರಾಗುತ್ತೆ ಇವೆಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆಗೆ. ಸಿರಿಯವರ ಬಟ್ಟೆ ತಯಾರಿಕೆಯ ವಸ್ತ್ರವಿನ್ಯಾಸದ ಕೊಠಡಿಗೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಗ್ರಹ ಮಾಡಿದ್ದಾರೆ ಬಟ್ಟೆಗಳನ್ನು. ಇಲ್ಲಿ ಕೆಲಸ ಆಗ್ತಾ ಇದೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮೈಕಲ್ ಸರ್ ಅಂತ. ಏನು ಮಾಡ್ತಾ ಇದ್ರೆ, ಏನು ಕೆಲಸ ಇದೆ? ನಾವು ಫ್ಯಾಬ್ರಿಕ್, ಹೊಸ ಫ್ಯಾಬ್ರಿಕ್ ಯಾವುದು ಬಂದ್ರು ಚೆಕಿಂಗ್ ಇದೆ, ಮ್ಯಾನ್ಯುವಲ್ ಚೆಕಿಂಗ್. ಸ್ಟಾರ್ಟಿಂಗ್ ಬಟ್ಟೆ ಇಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಬಟ್ಟೆ ಇಲ್ಲಿ ಬರೋದು. ಯಾವ ತರದ್ದು ಏನು ಆರ್ಡರ್ ಇದ್ರು ಎಲ್ಲ ಬಟ್ಟೆ ಇಲ್ಲೇನೆ ಬರೋದು. ಇಲ್ಲಿ ಬಂದ ನಂತರ ನಾವು ಫಸ್ಟ್ ಈ ಮಿಷಿನ್ ಅಲ್ಲಿ ಹಾಕಿ ಅದರಲ್ಲಿ ಏನೋ ಡಿಫೆಕ್ಟ್ ಮ್ಯಾನ್ಯುವಲ್ ಆಗಿ ನೋಡುದು. ಈ ಮಿಷಿನ್ ಅಲ್ಲಿ ಇದು ಹಾಕಿದ್ರೆ ಅದು ಜಸ್ಟ್ ಫಾರ್ವರ್ಡ್ ಆಗ್ತಾ ಇರ್ತದೆ. ನಾವು ಇದರಲ್ಲಿ ಹೀಗೆ ನೋಡ್ತೀವಿ, ಏನಾದ್ರು ಇದ್ರೆ ಏನಾದ್ರು ಡಿಫೆಕ್ಟ್ ಇದ್ರೆ ಲೈಟ್ಸ್ ಅಲ್ಲಿ ಗೊತ್ತಾಗುತ್ತೆ, ಲೈಟ್ ಅಲ್ಲಿ ಗೊತ್ತಾಗ್ತದೆ. ಈ ತರ ಡಿಫೆಕ್ಟ್ ಎಲ್ಲ ಇದ್ರೆ, ಈ ತರ ಡಿಫೆಕ್ಟ್ ಎಲ್ಲ ಇದ್ರೆ ನೋಡಿ, ಇದರಲ್ಲಿ ವೀವಿಂಗ್ ಡಿಫೆಕ್ಟ್ ಇದೆಯಾ, ಒಂದು ನೂಲಿಲ್ಲ, ಮತ್ತೆ ಕೆಲವರಲ್ಲಿ ಲಂಪ್ಸ್ ಇಲ್ಲ ನೋಡಿ, ಲಂಪ್ಸ್ ಇದೆ, ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದೆ. ಆ ತರದ್ದು ಏನಾದ್ರು ಇದ್ರೆ ನಾವು ಇಲ್ಲಿ ಮಾರ್ಕ್ ಮಾಡಿ ಲೇ ಕಳಿಸುವ ಮುಂಚೆ ಯಾಕಂದ್ರೆ ಲೇ ಹಾಕುವಾಗ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ನಾವು ನೋಡಿ ಇದರಲ್ಲಿ ಏನಾದ್ರು ಇದ್ರೆ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಎಮರ್ಜೆನ್ಸಿ ಸ್ಟಾಪ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ತೀವಿ. ಏನಾದ್ರು ಇದ್ರೆ ಇಲ್ಲದಿದ್ರೆ ಏನಿಲ್ಲ. ಮತ್ತೆ ಒಂದು ಟಾಲರೆನ್ಸ್ ಲೆವೆಲ್ ಇರುತ್ತೆ. ಟಾಲರೆನ್ಸ್ ಲೆವೆಲ್ಗಿಂತ ಜಾಸ್ತಿ ಇದ್ರೆ ಆ ಬಟ್ಟೆ ನಾವು ರಿಟರ್ನ್ ಕಳಿಸ್ತೀವಿ. ಯಾಕಂದ್ರೆ ನಮ್ಮ ಅದು ಕ್ವಾಲಿಟಿ ಮೀಟ್ ಆಗಲ್ಲ, ಹಾಗಾಗಿ ಅದನ್ನು ರಿಟರ್ನ್ ಕಳಿಸ್ತೀವಿ. ಇದು ಟೋಟಲಿ ನೀವು ಒಂದು ಬಟ್ಟೆಯ ಕ್ವಾಲಿಟಿಯನ್ನ ಮೈಂಟೈನ್ ಮಾಡೋದು. ಡಿಫೆಕ್ಟ್ ಫೈಂಡ್ ಔಟ್ ಮಾಡುವ ಮಿಷಿನ್ ಇದು ಅಷ್ಟೇ. ಎಲ್ಲ ಕೆಲಸ ಮ್ಯಾನ್ಯುವಲಿ ಆಗ್ತಾ ಇದೆ. ಮಿಷಿನ್ ಅಲ್ಲಿ ಏನು ಅಂದ್ರೆ ಖಾಲಿ ಬಟ್ಟೆ ಹೋಗುದು ಮಾತ್ರ, ಮತ್ತೆ ಎಲ್ಲ ನೋಡುದು ನಾವು ಕಣ್ಣಲ್ಲಿ ನೋಡಿ ಇದು ಮಾಡ್ಬೇಕು. ಆಮೇಲೆ ನಮ್ಗೆ ಫೋಲ್ಡ್ ಮಾಡಿ ಇಡ್ಬೇಕು ಅಷ್ಟೇ. ಇದು ಅದರ ಮೇನ್ ರೀಸನ್. ಓಕೆ. ನಿಮಗೆ ಫಾಲ್ಟ್ ಕಂಡ ಬಟ್ಟೆಯನ್ನು ಹಾಗೆ ಇಡ್ತೀರಿ, ವಾಪಸ್ ಕಳಿಸ್ತೀರಿ? ಇಲ್ಲ, ಅದರಲ್ಲಿ ಒಂದು ಟಾಲರೆನ್ಸ್ ಲೆವೆಲ್ ಅಂತ ಇರುತ್ತೆ. ಟಾಲರೆನ್ಸ್ ಲೆವೆಲ್ ನಾವೊಂದು ಡಿಸೈಡ್ ಮಾಡ್ತೀವಿ ಕ್ವಾಲಿಟಿ ಇದರಲ್ಲಿ ಮೀಟಲ್ಲಿ ನಾವು ಒಂದು ಡಿಸೈಡ್ ಮಾಡ್ತೀವಿ. ಆ ಟಾಲರೆನ್ಸ್ ಲೆವೆಲ್ ಒಳಗೆ ಇದ್ರೆ ಆ ಬಟ್ಟೆ ನಾವು ಫಾರ್ವರ್ಡ್ ಮಾಡ್ತೀವಿ. ಫಾರ್ವರ್ಡ್ ಮಾಡುವಾಗ ಏನು ಗೊತ್ತೆ, ಅಲ್ಲಿ ಮಾರ್ಕ್ ಮಾಡ್ತೀವಲ್ಲ, ಮಾರ್ಕ್ ಮಾಡುವಾಗ ಅವ್ರಿಗೆ ಗೊತ್ತಾಗ ಲೇ ಹಾಕುವಾಗ ಸ್ಪ್ರೆಡ್ ಮಾಡ್ತೀರಲ್ಲ, ಸ್ಪ್ರೆಡ್ ಮಾಡುವಾಗ ಅವರು ಅದಕ್ಕೆ ಹೈಲೈಟ್ ಗೊತ್ತಾಗ್ತದೆ, ಇಲ್ಲಿ ನಾವು ಮಾರ್ಕ್ ಮಾಡಿದ್ದೆ ಈ ಬಟ್ಟೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಷ್ಟು ಕಟ್ ಮಾಡ್ತಾರೆ. ಮತ್ತೆ ಉಳಿದನ್ನು ಇದು ಮಾಡ್ತಾರೆ. ಟಾಲರೆನ್ಸ್ ಲೆವೆಲ್ಗಿಂತ ಮೇಲೆ ಇದ್ರೆ ಆ ಫುಲ್ ಲಂಪ್ ನಾವು ರಿಟರ್ನ್ ಕಳಿಸ್ತೀವಿ, ಸಪ್ಲೈಯರ್ಗೆ ರಿಟರ್ನ್ ಕಳಿಸಿ ಡೆಬಿಟ್ ಮಾಡ್ತೀವಿ. ಆ ತರ ಇಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರೆ ಆಸ್ ಪರ್ ದ ಆರ್ಡರ್ಸ್ ನಾವು ಬಟ್ಟೆ ಒಂದು ಜಾಬ್ ಕಾರ್ಡ್ ರೆಡಿ ಮಾಡಿಕೊಂಡು, ಜಾಬ್ ಕಾರ್ಡ್ ನೋಡಿ ಈ ಬಟ್ಟೆ ನಾವು ಕಟ್ಟಿಂಗ್ ಕಳಿಸ್ತೀವಿ. ಅಲ್ಲಿ ಲೇ ಹಾಕಿದ ನಂತರ ಅದು ಅಷ್ಟೇ ಫಾರ್ವರ್ಡ್ ಹೋಗ್ತಾ ಇರುತ್ತೆ. ಯಾವ ಬಟ್ಟೆ ಎಲ್ಲೆಲ್ಲಿ ಕಟ್ ಆಗಿದೆ ಅದು ಆ ಜಾಬ್ ಕಾರ್ಡ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಫಿಲ್ ಮಾಡಿದ್ರೆ ಆ ಬಟ್ಟೆ ಒಟ್ಟಿಗೆ ಜಾಬ್ ಕಾರ್ಡ್ ಫ್ರಂಟ್ ಹೋಗುತ್ತಾ ಇರುತ್ತೆ, ಮೂವ್ ಆಗುತ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಜಾಬ್ ಕಾರ್ಡ್ ತೋರಿಸಿ ನಿಮ್ಗೆ. ನೋಡಿ, ಇದೊಂದು ಜಾಬ್ ಕಾರ್ಡ್ ಅಂತ. ಇದರಲ್ಲಿ ಈ ಫಸ್ಟ್ ಕಾಲಮ್ ನಾನು ಬರೆಯುದು, ಇಲ್ಲಿಂದ ಜನರೇಟ್ ಆಗೋದು. ಇಲ್ಲಿ ಎಲ್ಲ ಇದೆ, ಯಾವ್ದು ಯಾರಿಗೆ ಬೇಕು, ಏನು ಕ್ವಾಂಟಿಟಿ ಆರ್ಡರ್ಸ್ ಎಲ್ಲ ಇದೆ. ಅದ ನಂತರ ಇಲ್ಲಿಂದ ಎಲ್ಲ ನನ್ನ ಸಿಗ್ನೇಚರ್ ಮತ್ತೆ ನಮ್ಮ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಸಿಗ್ನೇಚರ್ ಒಂದು ಸ್ವಾಚ್ ಅಲ್ಲಿ ಹಾಕಿ ಕಳಿಸ್ತೀವಿ ಲೇ ಕಟ್ಟಿಂಗ್ಗೆ. ಲೇ ಕಟ್ಟಿಂಗ್ ಆದ ನಂತರ ಅವರೆಲ್ಲ ಇಲ್ಲಿ ಡೀಟೇಲ್ ಬರೀತಾರೆ ನೋಡಿ, ಕಟ್ಟಿಂಗ್ ಸೆಕ್ಷನ್ ಅಂತ. ಕಟ್ಟಿಂಗ್ ಸೆಕ್ಷನ್ ಇದೆ ನೋಡಿ, ಇದರಲ್ಲಿ ಕನ್ಸಂಪ್ಷನ್ ಅದು ಇದೆಲ್ಲ ಇದೆ. ನಾವು ಇಲ್ಲಿ ಕನ್ಸಂಪ್ಷನ್ ಕೊಡ್ತೀವಿ, ಅದು ಕರೆಕ್ಟ್ ಇಲ್ವಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿದ ನಂತರ ಇಲ್ಲಿ ಅವರೆಲ್ಲ ಸಿಗ್ನೇಚರ್ ಆದ ನಂತರ ಪುನಃ ಟ್ರಿಮ್ಸ್ಗೆ ಹೋಗುತ್ತೆ. ಬಟ್ಟೆ ಹೊಲಿಬೇಕಾದ್ರೆ ಟ್ರಿಮ್ಸ್ ಬೇಕಾದ್ರೆ ಥ್ರೆಡ್ ಇರುತ್ತೆ, ಬಟನ್ ಇರುತ್ತೆ, ಬೇಜಾನಿರುತ್ತೆ, ಐಟಮ್ಸ್ ಇರುತ್ತೆ. ಅದೆಲ್ಲ ಇಲ್ಲಿ ಬರ್ದ ನಂತರ ಬಿಲ್ಲಿಂಗ್ ಎಲ್ಲ ಆಗಿ ಪುನಃ ಇದಕ್ಕೆ ಹೋಗುತ್ತೆ, ಪ್ರೊಡಕ್ಷನ್ ಯೂನಿಟ್ಗೆ, ಸ್ಟಿಚಿಂಗ್ ಆದ ನಂತರ ಅಲ್ಲಿಂದ ಬಂದು ಫಿನಿಶಿಂಗ್ ಆದ ನಂತರ ಯಾವ ಸೆಕ್ಷನ್ಗೆ ಹೋಗ್ಬೇಕು, ಗೋಡನ್ ಸೆಕ್ಷನ್, ಯೂನಿಫಾರ್ಮ್ ಸೆಕ್ಷನ್ ಇದೆ, ಯೂನಿಫಾರ್ಮ್ ಸೆಕ್ಷನ್ ಹೋಗುತ್ತೆ. ಒಂದು ಬಟ್ಟೆ ತಯಾರಾಗಲಿ ಟೋಟಲ್ ಇದರಲ್ಲಿ ಡಾಕ್ಯುಮೆಂಟ್ ಎಲ್ಲ ಇರುತ್ತೆ, ಡಾಕ್ಯುಮೆಂಟೇಶನ್ ಎಲ್ಲ ಫುಲ್ ಇದರಲ್ಲಿ ಇರುತ್ತೆ. ನೀವು ಒಂದು ರೆಡಿ ನಾವು ತೋರಿಸಿ ಒಂದು ನೋಡಿ, ಇದರಲ್ಲಿ ಇದೆಯಾ ಎಕ್ಸಲೆಂಟ್ ಕಾಲೇಜ್ ಅಂತ ಇದೆ ಮೂಡುಬಿದಿರೆ, ಅದರಲ್ಲಿ ಏನೇನು ಕ್ವಾಂಟಿಟಿ ಅಂತ ಇದೆ, ಯಾವ ಬಟ್ಟೆ ಅಂತ ಎಲ್ಲ ಇದೆ. ಆಮೇಲೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಔಟ್ ಮಾಡಿದ್ದು ಇದೆಲ್ಲ ಏನೇನು ಬಟ್ಟೆ ಯೂಸ್ ಮಾಡಿದೆ ಅದೂ ಇದೆ ಅದರಲ್ಲಿ.
ಆಮೇಲೆ ನೋಡಿ ಕಟ್ಟಿಂಗ್ ಆದ ನಂತರ ಎಷ್ಟೆಲ್ಲ ಕಟ್ಟಿಂಗ್ ಆಗಿದೆ, ಕಟ್ಟಿಂಗ್ ಸಿಗ್ನೇಚರ್ ಇದೆ, ಅಲ್ಲಿಂದ ಟ್ರಿಮ್ಸ್ ಇದ್ರಲ್ಲಿ ಈ ಪ್ರಾಡಕ್ಟ್ಸ್ಗೆ ಏನೇನು ಟ್ರಿಮ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ ಇದೆ. ಅದಕ್ಕೊಂದು ಇದೆ. ಅದ ನಂತರ ಇದು ಪ್ರೊಡಕ್ಷನ್ ಯೂನಿಟ್ಗೆ ಹೋದ ನಂತರ ಅವ್ರು ಬರಿಬೇಕು ನೋಡಿ. ಅದ ನಂತರ ಇಲ್ಲಿ ಫಿನಿಶಿಂಗ್ ಡಿವಿಷನ್, ಫಿನಿಶಿಂಗ್ ಅಲ್ಲಿ ಎಲ್ಲ ಇದೆ. ಆದ ನಂತರ ಗೋಡೌನ್ಗೆ ಹೋಗ್ತದೆ. ಬಟ್ಟೆ ತಯಾರಿಕೆಯ ಕಂಪ್ಲೀಟ್ ಮಾಹಿತಿ ಒಬ್ಬರಿಗೆ ನೋಡಿದ್ರೆ ಇದರಲ್ಲಿ ಕಂಪ್ಲೀಟ್ ಸಿಗುತ್ತೆ. ಸರ್, ಈಗ ಈ ಬಟ್ಟೆ ಎಲ್ಲ ಆದ್ಮೇಲೆ ಈಗ ಇಲ್ಲಿ ಸ್ಟಾಕ್ ಮಾಡಿದ್ರಲ್ಲ, ಹೌದು, ಇದೆಲ್ಲ ಇಲ್ಲಿ ಚೆಕ್ ಮಾಡಿ ಇಟ್ಟಿರುವ ಬಟ್ಟೆ. ಕೆಲವಂದ್ರೆ ಒಂದು ಪ್ಯಾಂಟ್ ಕ್ಲೋತ್ ದಪ್ಪದ ಇದೆಲ್ಲ ಚೆಕ್ ಆಗಲ್ಲ ಒಮ್ಮೊಮ್ಮೆ, ಆದ್ರೆ ಮೋಸ್ಟ್ಲಿ ಎಲ್ಲ ಬಟ್ಟೆ ಚೆಕ್ ಮಾಡಿ ಒಳಗೆ ಇಟ್ಟು ಅದು ಸ್ಟಾಕಿಂಗ್, ಇದು ಸ್ಟಾಕಿಂಗ್ ಮಾಡಿದ್ವಿ. ಈಗ ಇದೆಲ್ಲ ಚೆಕ್ ಆಗಿರೋದು ಬಟ್ಟೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ಯಾವಾಗ ಅದರ ಆರ್ಡರ್ ಬರುತ್ತೆ, ಯಾವಾಗ ನಮಗೆ ಪ್ರೊಡಕ್ಷನ್ ಕೊಡ್ಬೇಕು ಆ ಥರ ಆವಾಗ ಇದು ಆಕ್ಚುಲಿ ಒಂದು ಎಕ್ಸ್ಟ್ರಾ ಬಟ್ಟೆ ಅಂತ ಹೇಳ್ತೀವಲ್ಲ, ಆ ಥರದ ಬಟ್ಟೆ ಇದು. ಇದೆಲ್ಲ ಈಗ ಚೆಕ್ ಆಗಿರೋದು, ಇದೆಲ್ಲ ಚೆಕ್ ಆಗೋದು ಎಲ್ಲ ಸ್ಟಾಕ್ ಅಲ್ಲಿ ಇಟ್ಟಿದ್ವಿ. ಇವಾಗ ನಮ್ಮಲ್ಲಿ ಎಲ್ಲ ಸ್ಟಾಕ್ ಅಲ್ಲಿ ಇದೆ. ಇದರಲ್ಲಿ ಯೂನಿಫಾರ್ಮ್ ಬಟ್ಟೆ ಇದೆ, ನಮ್ಮ ಬ್ರಾಂಡೆಡ್ ಶರ್ಟ್ ಇದೆ, ಬ್ರಾಂಡೆಡ್ ಪ್ಯಾಂಟ್ ಇದೆ, ಎಲ್ಲಾ ತರ ಇದೆ. ನಾವೆಲ್ಲ ಸ್ಕೂಲ್ಗೆ ಮೋಸ್ಟ್ಲಿ ಧರ್ಮಸ್ಥಳದ ಯಾವ ಸ್ಕೂಲ್ ಇದೆ ಅದರಲ್ಲೆಲ್ಲ ಮೋಸ್ಟ್ಲಿ ಯೂನಿಫಾರ್ಮ್ ಎಲ್ಲ ಇಲ್ಲೇ ಮಾಡಿಸೋದು. ಅದಕ್ಕೆ ಬೇಕಾದ ಬಟ್ಟೆಯನ್ನು ತರಿಸೋದು ಇಲ್ಲಿ. ಅದ ನಂತರ ಧರ್ಮಸ್ಥಳದ ಬಿಟ್ಟು SDM ಬಿಟ್ಟು ಬೇರೆ ಸ್ಕೂಲ್ ಬೇಜಾನಿದೆ, ಅವ್ರದ್ದು ನಾವು ಎಲ್ಲ ಬಟ್ಟೆ ತರಿಸಿ ಯೂನಿಫಾರ್ಮ್ ಎಲ್ಲ ಮಾಡಿ ಇಲ್ಲೇ ಮಾಡಿ ಕೊಡ್ತೀವಿ. ಬೇರೆ ಬೇರೆ ಕಾಲೇಜ್ ದಕ್ಷಿಣ ಕನ್ನಡ ಹೊರತಾಗಿ ಹೊರಗಿಂದ ಧಾರವಾಡದಲ್ಲಿ ಇದೆ, ಮಂಗಳೂರಲ್ಲಿ ಇದೆ, ಕಾಸರಗೋಡಲ್ಲಿ ಇದೆ, ಆಮೇಲೆ ಎಲ್ಲ ಕರ್ನಾಟಕದಲ್ಲಿ ಫುಲ್ ಆಲ್ ಓವರ್ ಕರ್ನಾಟಕ ವಿ ಆರ್ ಡೂಯಿಂಗ್ ದ ಯೂನಿಫಾರ್ಮ್ಸ್ ಫಾರ್ ಸ್ಕೂಲ್ಸ್ ಅಂಡ್ ವಿ ಹ್ಯಾವ್ ಗಾಟ್ ಅವರ್ ಓನ್ ಬ್ರ್ಯಾಂಡ್ಸ್ ಆಲ್ಸೋ. ಅದಕ್ಕೆ ರಮೇಶ್ ಅರವಿಂದ್ ಅವರು ಅಂಬಾಸಿಡರ್ ಆಗಿದ್ದಾರೆ. ಅದು ಆ ಬಟ್ಟೆ ಇಲ್ಲಿ ಇದೆ. ನಾವು ಬಟ್ಟೆ ಬೇರೆ ಬೇರೆ ಸ್ಥಳಗಳಿಂದ ತರಿಸ್ತೀವಿ. ಫಾರ್ ಎಕ್ಸಾಂಪಲ್ ಬಾಂಬೆ ಇರ್ಬೋದು, ಬಿಲ್ವಾರ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಇಲ್ಲ ಸೂರತ್ ಇರ್ಬೋದು, ಇಲ್ಲ ಮಂಗಳೂರು ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು. ಯಾವ ಬಟ್ಟೆ ಯಾವ ಪ್ರದೇಶದಲ್ಲಿ ಸಿಗುತ್ತೆ ಆ ತರ ನಾವು ಆರ್ಡರ್ ಮಾಡಿ ನಮ್ಗೆ ಬೇಕಾದ ಪ್ರಾಡಕ್ಟಿಗೆ ಬೇಕಾದ ಬಟ್ಟೆಯನ್ನು ನಾವು ತರಿಸೋದು. ಇಲ್ಲಿಂದ ಮುಂದೆ ಇಲ್ಲಿಂದ ಬಟ್ಟೆ ಮತ್ತು ಟ್ರಿಮ್ ಕಟ್ ಇದ್ರೊಟ್ಟಿಗೆ ಜಾಬ್ ಕಟ್ ಇದ್ರ ಹೋಗುತ್ತೆ. ಆಮೇಲೆ ನೋಡಿ ಇದು ಲೇ ಕಟ್ಟಿಂಗ್ ಅಲ್ಲಿ ಹೋಗುತ್ತೆ. ಮುಂದೆ ಅಲ್ಲಿ ಈ ಬಟ್ಟೆ ಒಟ್ಟಿಗೆ ನಮ್ದು ಒಂದು ಟ್ರಿಮ್ಸ್ ಇದೆ. ಇದು ಯಾವ ಸೆಕ್ಷನ್? ಇದು ಟ್ರಿಮ್ ಸೆಕ್ಷನ್ ಅಂತ. ಫ್ಯಾಬ್ರಿಕ್ ಒಟ್ಟಿಗೆ ಫ್ಯಾಬ್ರಿಕ್ ಕಟ್ ಆದ ನಂತರ ಸ್ಟಿಚ್ ಮಾಡ್ಬೇಕಲ್ಲ ಪ್ರಾಡಕ್ಟ್ ರೆಡಿ ಹೋಗಿ. ಅದಕ್ಕೆ ನಮ್ಗೆ ಬೇಕಾದ ಬಟನ್ಸ್, ಬೇಕಾದ ಥ್ರೆಡ್ಸ್, ಬೇಕಾದ ಜಿಪ್ಸ್ ಅವೆಲ್ಲ ಇಲ್ಲಿ ಅದೆಲ್ಲ ಇಲ್ಲಿ ಸಿಗುತ್ತೆ. ಈ ತರದ್ದು ಇದೊಂದು ಥ್ರೆಡ್ ನೋಡಿ, ಬಟ್ಟೆ ಬಟನ್ ಯಾವ ಬಟ್ಟೆ ಕಲರ್ ಇದೆ ಅದಕ್ಕೆ ಮ್ಯಾಚ್ ಮಾಡಿ ನಾವು ಕಲರ್ ಕೊಡ್ಬೇಕಾಗ್ತದೆ. ಇದು ಬಟನ್ಸ್ ಎಲ್ಲ, ಬಟನ್ಸ್, ಜಿಪ್ಪರ್ ಇದೆ, ಲೇಬಲ್ ಇದೆ. ಮುಂದೆ ಹೋದ್ರೆ ಇಲ್ಲಿ ಲೇಬಲ್ ಇದೆ ನೋಡಿ, ಸೈಜ್ ಲೇಬಲ್ ಇದೆ. ಇದೆಲ್ಲ ಜಿಪ್ಪರ್ಸ್. ಪ್ಯಾಂಟಿಗೆ ಬೇಕಾದ ಪ್ಯಾಂಟಿಗೆ, ನೈಟಿಗೆ ಬೇಕಾದ ಜಿಪ್ಪರ್ ಇರುತ್ತೆ. ಯೂನಿಫಾರ್ಮ್ ಪ್ಯಾಂಟ್ ಇರುತ್ತೆ. ಮತ್ತೆ ಇದೆಲ್ಲ ಹುಕ್ಸ್ ಇಲ್ಲಿ ಇರುತ್ತೆ. ಇದೆ ಅವ್ರದ್ದು ಪ್ಯಾಚ್ ಇರುತ್ತೆ. ಇದೆಲ್ಲ ಟ್ಯಾಕ್ಸ್ ಎಲ್ಲ ಸ್ಟಾಕ್ ಇರುತ್ತೆ. ಎಲ್ಲ ಸ್ಟಾಕ್ ಇರುತ್ತೆ. ಇದೆಲ್ಲ ಸೈಜ್ ಲೇಬಲ್ಸ್. ಇದೆಲ್ಲ ಸೈಜ್ ಲೇಬಲ್ಸ್ ನೋಡಿ. ಕಲರ್ ಬಟನ್ ಕಲರ್ಸ್. ಹೌದು, ಯಾವ ಬಟ್ಟೆಗೆ ಯಾವ ಥ್ರೆಡ್ ಯೂಸ್ ಮಾಡ್ತೇವೆ ಅದೇ ತರದ್ದು ಬಟನ್ ಬೇಕು. ಇದು ಬಟ್ಟೆ ಇಲ್ಲಿಂದ ಹೋಗೋ ಟೈಮಲ್ಲಿ ಅದಕ್ಕೆ ಏನ್ ಬೇಕು ಅನ್ನೋದು ಜೊತೆಗೆ ಇಲ್ಲ, ಅದು ಆಕ್ಚುಲಿ ಅದರಲ್ಲಿ ಪ್ರಾಡಕ್ಟ್ ಇರುತ್ತೆ. ಒಂದು ಶರ್ಟ್ ಮಾಡ್ಬೇಕಾದ್ರೆ ಶರ್ಟ್ಗೆ ಏನೇನು ಬೇಕು ಅಂತ ಇವರ ಹತ್ರ ಟ್ರಿಮ್ಸ್ ಅಲ್ಲಿ ಒಂದು ಇದಿರುತ್ತೆ, ಚಾರ್ಟ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಇವಾಗ ಒಂದು ಶರ್ಟ್ ಮಾಡ್ಬೇಕಾದ್ರೆ ಏನೇನು ಟ್ರಿಮ್ಸ್ ಬೇಕು ಆದದ್ದು ಟ್ರಿಮ್ಸ್ ಒಂದು ಬಟ್ಟೆ ನಾವು ಕೊಟ್ಟ ನಂತರ ಲೇ ಕಟ್ಟಿಂಗ್ ಆದ ನಂತರ ಪುನಃ ಇಲ್ಲಿ ಬರುತ್ತೆ. ಅದು ಟ್ರಿಮ್ ಕಾರ್ಡ್ ಇಲ್ಲಿ ಬರುತ್ತೆ. ಜಾಬ್ ಕಾರ್ಡ್ಗೆ ಅದಕ್ಕೆ ಬೇಕಾಗ ಒಂದು 100 ಶರ್ಟ್ ಬೇಕಾದ್ರೆ 100 ಶರ್ಟ್ಗೆ ಎಷ್ಟು ಬಟನ್ ಆಗುತ್ತೆ, 100 ಶರ್ಟ್ಗೆ ಎಷ್ಟು ಲೇಬಲ್ ಬೇಕಾಗುತ್ತೆ, ಯಾವ ಸೈಜ್ ಲೇಬಲ್ ಬೇಕಾಗುತ್ತೆ, ಥ್ರೆಡ್ ಯಾವ್ದು ಬೇಕಾಗುತ್ತೆ, ಅದೆಲ್ಲ ಲೆಕ್ಕ ಮಾಡಿ ಅದಕ್ಕೊಂದು ಬಿಲ್ ಮಾಡಿಸಿ ಮುಂದೆ ಕಳಿಸೋದು. ಸ್ಟಿಚಿಂಗ್ ಹೋಗುತ್ತೆ. ಮೇಡಮ್ ಇಲ್ಲಿ ಡಾಕ್ಯುಮೆಂಟ್ ಇವರೆಲ್ಲ ಟ್ರಿಮ್ಸ್ ಎಲ್ಲ ನೋಡ್ಕೊಳ್ಳಿದ್ದೀವಿ ಇವರೇ. ನಾನು ಆ ಡಿಪಾರ್ಟ್ಮೆಂಟ್ ಪ್ಲಸ್ ಇದು ಡಿಪಾರ್ಟ್ಮೆಂಟ್, 2 ಡಿಪಾರ್ಟ್ಮೆಂಟ್ ನಾನು ನೋಡ್ಕೊತೀನಿ. ನೋಡಿ ಇದರಲ್ಲಿ ಹಿಂದಿಗಡೆ ಎಲ್ಲ ಬರ್ದಿದೆ ನೋಡಿ. ಇವಾಗ ಇದಕ್ಕೆ ಏನ್ ಬೇಕು ಬ್ಲಾಕ್ ನಾವು ಫಾರ್ ಎಕ್ಸಾಂಪಲ್ ಇದೆ ಕ್ವಾಂಟಿಟಿ 34 ಪೀಸ್ ಮಾತ್ರ. SDM ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಯ್ಸ್ ಪ್ಯಾಂಟ್ ಇಂದ 34 ಪೀಸ್ ಇದೆ. ಅದರಲ್ಲಿ ಬ್ಲ್ಯಾಕ್ ಸೈಜ್ ಲೇಬಲ್ ಬೇಕು, ಥ್ರೆಡ್ ಬೇಕು, ಆಮೇಲೆ ಪ್ಯಾಂಟ್ ಜಿಪ್ ಬೇಕು, ಆಮೇಲೆ ಪ್ಯಾಂಟ್ ಹುಕ್ಸ್ ಬೇಕು. ಇದೆಲ್ಲ ಇದೆ. ಇವ್ರ ಸಿಗ್ನೇಚರ್ ಇಲ್ಲಿದೆ ನೋಡಿ. ಅದಾದ್ರೆ ಇದು ಬಿಲ್ಲಿಂಗ್ ಆಗುತ್ತೆ. ಇದಕ್ಕೆ ಬಿಲ್ಲಿಂಗ್ ಆದ ನಂತರ ಅವ್ರು ಟ್ರಾನ್ಸ್ಫರ್ ಔಟ್ ನಂಬರ್ ಹಾಕ್ತಾರೆ. ಅದ ನಂತರ ಹೋಗುದು ಸ್ಟಿಚಿಂಗ್ ಹೋಗುತ್ತೆ. ಕಟ್ಟಿಂಗ್ ಅಲಾಂಗ್ ವಿತ್ ಆಲ್ ದ ಸ್ಪೇರ್ ಟ್ರಿಮ್ಸ್.
ಸೊ ಇದು ಕಂಟಿನ್ಯೂಸ್ ಪ್ರೋಸೆಸ್. ಹಾ, ಎಲ್ಲ ಪ್ರೊಡಕ್ಷನ್ ಆಗೋ ತನಕ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಎಲ್ಲ ಅದರಲ್ಲಿ ಇರುತ್ತೆ, ಎಲ್ಲ ಡೀಟೇಲ್ ಅದ್ರ ಯಾರಿಗೆ ಬೇಕಾದ್ರೂ ಅದ್ರ ಡೀಟೇಲ್. ಇದು ನಮ್ಮ ಇಂಟರ್ನಲ್, ನಾಟ್ ಎಕ್ಸ್ಪೋಸಿಂಗ್ ಟು ಎನಿಬಡಿ, ನಮ್ಮ ಇಂಟರ್ನಲ್ಗೆ ಮಾತ್ರ. ಬಟ್ ಏನೋ ಫಾಲ್ಟ್ಗಳಿದ್ದಾಗ ಇದರಲ್ಲಿ ಫೈಂಡ್ ಮಾಡ್ಬೋದು. ನಮ್ಮ ಮ್ಯಾನೇಜ್ಮೆಂಟ್ಗೆ ತಿಳಿಬೇಕಲ್ಲ ಏನಾಗಿದೆ, ಏನೇನು ಪ್ರೊಡಕ್ಷನ್ ಆಗುತ್ತೆ, ಇವತ್ತು ಏನೇನು ಪ್ರೊಡಕ್ಷನ್ ಆಗುತ್ತೆ, ಏನು ಆಗ್ಲಿಕ್ಕಿದೆ, ಅದರಲ್ಲಿ ಎಷ್ಟು ದಿನ ತಾಗುತ್ತೆ ಅಂತ ಎಲ್ಲ ಅದರಲ್ಲಿ ಕ್ಯಾಲ್ಕುಲೇಷನ್ ಅದರಲ್ಲಿ ಗೊತ್ತಾಗುತ್ತೆ. ಎಲ್ಲ ಇದರಲ್ಲಿ ಡೇಟ್ ಇರುತ್ತೆ ನೋಡಿ. ಇದು ನಾವು ಜನರೇಟ್ ಮಾಡಿದ ಡೇಟು, ಇದರಲ್ಲಿ ಡೇಟ್ ಇದೆ 23/6ಕ್ಕೆ. ಇವಾಗ ಕಟ್ಟಿಂಗ್ ಆದ ನಂತರ ಅವರು ಡೇಟ್ ಹಾಕ್ತಾರೆ. ಇಲ್ಲಿ 26/6ಕ್ಕೆ ಕಟ್ಟಿಂಗ್ ಆಗಿದೆ ಸಿಗ್ನೇಚರ್. ಅದ ನಂತರ ಇಲ್ಲಿ ಬಂದ ನಂತರ ಇಲ್ಲಿ ಡೇಟ್ ಬರುತ್ತೆ. ಇಲ್ಲಿ ಹೋದ ನಂತರ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಡೇಟ್ ಹಾಕ್ತಾರೆ. ಫೈನಲ್ ಪ್ರಾಡಕ್ಟ್ ಬರುವ ಡೇಟ್ ಕೂಡ ಇರುತ್ತೆ. ಎಲ್ಲ ಇರುತ್ತೆ. ಎಲ್ಲ ನೀವು ತೋರಿಸಿದಲ್ಲ ಎಲ್ಲ ಇರುತ್ತೆ. ಇದೆಲ್ಲ ಕಟ್ಟಿಂಗ್ ಬಂದ ನಂತರ ಫಸ್ಟ್ ಫ್ಯಾಬ್ರಿಕ್ ವಿತ್ ಜಾಬ್ ಕಾರ್ಡ್ ಇಸ್ ಕಮಿಂಗ್ ಟು ದಿಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಬರುತ್ತೆ ಈಗ. ಇಲ್ಲಿ ಇದು ಕಟ್ಟಿಂಗ್ ಡಿಪಾರ್ಟ್ಮೆಂಟ್. ಈಗ ನೋಡಿದ್ವಿ ನಾವು ಬಟ್ಟೆಯನ್ನ ಒಂದು ಪರಿಷ್ಕರಣೆ ಮಾಡಿ ಆ ಮೂಲಕ ಆನಂತರ ಇಲ್ಲಿ ಬಟ್ಟೆಯಲ್ಲಿ ಕಟ್ಟಿಂಗ್ ಆಗುವಂತಹ ಡಿಪಾರ್ಟ್ಮೆಂಟ್. ನಮಸ್ತೆ, ನಿಮ್ಮ ಪರಿಚಯ? ನಾರಾಯಣ ದೇವಡಿಗೆ ಅಂತ, ಊರು ಹೊಳದಂಗಡಿ. ನೀವಿಲ್ಲಿ ಇಲ್ಲಿ ಒಂದು 20 ವರ್ಷ ಆಯ್ತು ಕಟ್ಟಿಂಗ್ ಡಿಪಾರ್ಟ್ಮೆಂಟ್. ನಾವು ಅಲ್ಲಿ ನೋಡಿದ್ವಿ ಬಟ್ಟೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹೌದು, ನಾವು ಅಲ್ಲಿಂದ ಹೇಗೆ ಪ್ರೊಸೆಸ್? ಇವಾಗ ಅವರಿಗೆ ಟ್ರಿಮ್ ಕಾರ್ಡ್ ಹೋಗಿರುತ್ತೆ, ಯಾವ ಐಟಮ್ಗೆ ಎಷ್ಟು ಬಟ್ಟೆ ಬೇಕು ಅಂತ. ಆ ಪ್ರಕಾರ ಅವ್ರು ನಮ್ಗೆ ಬಟ್ಟೆ ಕೊಡ್ತಾರೆ. ನಾವು ಅದನ್ನ ನಮ್ಮ ಒಂದು ಶರ್ಟ್ಗಾದ್ರೆ ಒಂದು ಶರ್ಟ್ಗೆ ಅವರು ಕೊಟ್ಟಂತ ಅದರಲ್ಲಿ ಇದ್ದ ಸೈಜಿಗೆ ಆ ಶರ್ಟ್ಗೆ ಎಷ್ಟು ಬಟ್ಟೆ ಲೆಂತ್ ಬೇಕು ಅಂತ ಹೇಳಿ ನಾವು ಈ ತರ ಲೇ ಹಾಕಿಸ್ತೇವೆ. ಇವಾಗ ಇದರಲ್ಲಿ ಒಂದೀಗ 3 ಸೈಜ್ ಕೊಟ್ಟಿದ್ರೆ ಆ 3 ಸೈಜ್ಗೆ ನಾವು ಎಷ್ಟು ಬಟ್ಟೆ ಬೇಕು, ಲೆಂತ್ ಬೇಕು, ಆ ಪ್ರಕಾರ ಲೆಂತ್ ಅನ್ನು ಹಾಕಿಸ್ತೇವೆ. ಇಷ್ಟು ಬಟ್ಟೆ ಒಮ್ಮೆ ಕಟ್ಟಿಂಗ್ ಆಗುತ್ತೆ ಅಲ್ಲ, ನಾವು 250 ಬಟ್ಟೆ ಹಾಕ್ತೇವೆ, ಇಷ್ಟು ಎತ್ತರ ಬರುತ್ತೆ. ಇದು ಆರ್ಡರ್ ಪ್ರಕಾರ. ಇದು ಇವಾಗ ಹಾಸ್ಪಿಟಲ್ ಇದು ಎಷ್ಟು ಆರ್ಡರ್ ಉಂಟು ಅಷ್ಟು ಮಾಡಿ ಕೊಡ್ತೀವಿ. ಅಂದ್ರೆ ಗರಿಷ್ಠ ಅಂದ್ರೆ 20, 250 ಎಲ್ಲವೂ ಕೂಡ ಮಿಷಿನ್ ಅಲ್ಲಿ ನೀಟಾಗಿ ಮಾರ್ಕ್ ಮಾಡಿ ಒಮ್ಮೆಲೆ ಒಂದು 250 ಬಟ್ಟೆ ಪ್ಯಾಂಟ್ ಬಟ್ಟೆ ಆದ್ರೆ ಒಂದು 150 ಅಷ್ಟೇ. ನೋಡ್ತಾ ಇದ್ದೀರಾ, 250 ಬಟ್ಟೆಗಳನ್ನ ಒಮ್ಮೆಲೆ ಕಟ್ ಮಾಡಿ ಇಲ್ಲಿ ಬಟ್ಟೆ ಕಟ್ಟಿಂಗ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಪ್ರೊಸೆಸ್ ಒಂದು ಬಟ್ಟೆ ತಯಾರಿಕೆಯ. ಬಲ್ಕಲ್ಲಿ ಸಾಮಾನ್ಯ 1000 ಶರ್ಟ್ ಒಮ್ಮೆಲೆ ರೆಡಿ ಆಗುತ್ತೆ. 1000 ಬಟ್ಟೆ 4 ಸೈಜ್ಗೆ 250 ಅಂದ್ರೆ 1000 ಶರ್ಟ್ ಆಯ್ತು. 1000 ಶರ್ಟ್ ನಾವು ಒಮ್ಮೆಲೆ ಕಟ್ಟಿಂಗ್ ಮಾಡ್ತೀವಿ. ಈ ಗೋಡನ್ ಐಟಮ್ ಮತ್ತೆ ಎಕ್ಸ್ಪೋರ್ಟ್ ಐಟಮ್, ಎಕ್ಸ್ಪೋರ್ಟ್ ಕೂಡ ನಾವು ಇಲ್ಲಿ ಮಾಡ್ತೀವಿ. ಶರ್ಟ್ ಇದ್ರೆ 1000 ಬಟ್ಟೆ ಒಮ್ಮೆಗೆ ರೆಡಿ, ಒಮ್ಮೆಗೆ ಕಟ್ ಆಗುತ್ತೆ. ಶರ್ಟ್ ಅಥವಾ ಪ್ಯಾಂಟ್ ಯಾವುದೇ ಕೂಡ ಸಾಮಾನ್ಯ 1000 ಒಮ್ಮೆಲೆ ಮಾಡ್ಲಿಕ್ಕೆ ಆಗುತ್ತೆ. ಒಂದು ಪ್ಯಾಂಟ್ ಒಂದು ಶರ್ಟ್ 1000ದಷ್ಟು ಇಲ್ಲಿ ರೆಡಿ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಒಮ್ಮೆಗೆ 1000ದಷ್ಟು ರೆಡಿ ಮಾಡ್ಲಿಕ್ಕೆ ಎಲ್ಲ ಮಾರ್ಕಿಂಗ್ ಮಾಡಿ ನಾವು ಕೆಲಸ ಆರಂಭ ಮಾಡ್ತೀವಿ. ಇದು ಮಾರ್ಕಿಂಗ್ ಎಲ್ಲ ಬಟ್ಟೆಗೆ ಮಾಡಿರ್ತೀರಾ ಅಥವಾ ಮೈನ್ ಒಂದು ಬಟ್ಟೆ ಮೇಲಿದಕ್ಕೆ ಮಾತ್ರ? ಮೇಲಿದಕ್ಕೆ ಮಾರ್ಕ್ ಮಾಡ್ತೇವೆ, ಅದು ಅದೇ ಇದರಲ್ಲಿ ಕಟ್ ಆಗುತ್ತೆ ನೋಡಿ, ಇಲ್ಲ ಏನು ವ್ಯತ್ಯಾಸ ಇಲ್ಲದೆ ಕಟ್ ಆಗುತ್ತೆ. ಆ ನಂತರ ಇದಕ್ಕೆ ನಾವು ನಂಬರಿಂಗ್ ಮಾಡ್ತೇವೆ, ಇದು ಮಿಸ್ ಆಗದಾಗೆ. ಯಾಕಂದ್ರೆ ಈಗ ಒಂದು ಗಾರ್ಮೆಂಟ್ ಇಂದ 2 ಪಾರ್ಟ್ಸ್ ಅಂದ್ರೆ ಈ ಪಾರ್ಟ್ಸ್ ಗೆ ಇದೇ ಪಾರ್ಟ್ಸ್ ಅಟ್ಯಾಚ್ ಆಗ್ಬೇಕು. ಅದಕ್ಕಾಗಿ ನಾವು ಅಲ್ಲಿ ಮಾರ್ಕ್ ಮಾಡ್ತೀವಿ, ಇದು ನಂಬರಿಂಗ್ ಮಾಡ್ತಾರೆ ಮಕ್ಕಳು. ಅದು ಆ ಪ್ರಕಾರ ಈಗ 1ರಿಂದ ಶುರು ಆದ್ರೆ ಇದು 1 1 1 1 1 ಎಲ್ಲ 1ರಲ್ಲಿ ಬರ್ತದೆ. ಅಂದ್ರೆ ಸೆಕೆಂಡ್ 2ರಲ್ಲಿ ಬರ್ತದೆ. ಅದೇ ರೀತಿ 250 ಇದ್ರೆ 250 ಪಾರ್ಟ್ಸ್ ತನಕ ಅದೇ ಸೇಮ್ ಇರಬೇಕು ನಂಬರ್ ಬರ್ತದೆ. ಅದು ಅದೇ ನಂಬರ್ಗಳು ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಸ್ಟಿಚ್ ಮಾಡುವಾಗ ಅದನ್ನು ನೋಡಿ ಅವ್ರು ಮಾಡ್ತಾರೆ. ಆವಾಗ ಬಟ್ಟೆಯಲ್ಲಿ ಏನಾದ್ರು ಸೇಡ್ ಏನಾದ್ರು ಸಮಸ್ಯೆ ಇದ್ರೆ ಕೂಡ ಅದು ಅಲ್ಲಿ ಗೊತ್ತಾಗುತ್ತೆ. ಈಗ ಕಟ್ಟಿಂಗ್ ಆಯ್ತು, ಕಟ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ? ಅದೇ ನಂಬರಿಂಗ್ ಮಾಡೋದು. ಎಲ್ಲಿ ಅದು ಅವ್ರು ನಂಬರಿಂಗ್ ಮಾಡ್ತಾರೆ. ಕಟ್ಟಿಂಗ್ ಆದ್ಮೇಲೆ ಅವರು ಒಂದೊಂದು ಬಟ್ಟೆ ಕೂಡ ನಂಬರಿಂಗ್ ಮಾಡ್ತಾರೆ. ಪ್ರತಿ ನಂಬರಿಂಗ್ ಮಾಡ್ತಾರೆ ನೋಡಿ. ಇವಾಗ ಅದನ್ನೊಂದು ಡಿವೈಡ್ ಮಾಡಿ, ಅದರ ಪಾರ್ಟ್ಸ್ ಡಿವೈಡ್ ಮಾಡಿ ಯಾವ್ದು ಆಗೋದು ಒಂದು ಡಿವೈಡ್ ಆಗಲ್ಲ. ಪಾರ್ಟ್ಸ್ ಕಾಲರ್, ಕೈ, ಅದು ಕೂಡ ಕಾಲರ್ ಕೂಡ ಇದೆ. ಅದೇ ಇದೆ ಆ ಕಾಲರ್ ಬಿಡಿ. ಇವಾಗ ಪ್ರಿಂಟ್ ಕೊಡಿ, ಪ್ರಿಂಟ್ ಇಲ್ಲಿ ಉಂಟಲ್ಲ, ಇದೊಂದು ಇದೀಗ ನೋಡಿ. ಉದಾಹರಣೆಗೆ ಇದು ಶರ್ಟ್ ಬ್ಲೌಸ್, ಇದು ಬ್ಲೌಸಿನ ಫ್ರಂಟ್ ಸೈಡ್. ಇಲ್ಲಿಂದ ನಂಬರ್ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ ನಂಬರ್ ಹಾಕಿ,
ಮಿಷಿನಲ್ಲೇ ನಂಬರ್ ಹಾಂ ಹಾಂ ನೋಡಿ ಯಾವ ಥರ ನಂಬರ್ ಅಲ್ಲಿ 1,000 ಕಟ್ ಆದ್ರೆ 1,000ದಷ್ಟು ಸಪರೇಟ್ ನಂಬರ್ಸ್ ಬೇಕು. ಪ್ರತಿ ಒಂದು ಶರ್ಟಿನ 18 ಪಾರ್ಟ್ಸ್ಗೆ ಒಂದೇ ರೀತಿಯ ನಂಬರ್ ಹೋಗ್ತದೆ. ಒಂದೇ ರೀತಿಯ 1ರಿಂದ ಸ್ಟಾರ್ಟ್ ಆಗಿ 250, ಇನ್ನು ಉಳಿದ 17 ಪಾರ್ಟ್ಸ್ಗೆ ಕೂಡ ಅದೇ ರೀತಿ ಹೋಗ್ತದೆ. ಒಂದು ಶರ್ಟ್ ಅಲ್ಲಿ 18 ಪಾರ್ಟ್ಸ್ ಬರ್ತದೆ. ಒಂದು ಶರ್ಟ್ ಅಲ್ಲಿ ಕಟ್ಟಿಂಗ್ ಅಲ್ಲಿ 18 ಭಾಗ ಇದೆ. ಒಂದು ಶರ್ಟ್ ಅಲ್ಲಿ 18 ಭಾಗ ಇದೆ. ಫ್ರಂಟ್, ಬ್ಯಾಕ್, ಕಾಲರ್, ಶೋಲ್ಡರ್, ಪಾಕೆಟ್, ಸ್ಲೀವ್ ಪಟ್ಟಿ, ಕಪ್ಸ್ ಇದೆಲ್ಲ ಸೇರಿ ಒಂದು ಪಾರ್ಟ್ಸ್ ಶರ್ಟ್ ಇಲ್ಲಿ 18 ಪೀಸ್ ಆಗಿ ಜೊತೆಯಾಗಿ ಒಂದು ಶರ್ಟ್ ಆಗುತ್ತೆ. ಒಂದು ಶರ್ಟ್ ಆಗುತ್ತೆ. 18 ಕಟ್ಟಿಂಗ್ ಆಗ್ಬೇಕು, ಒಂದು ಶರ್ಟ್ ಆಗ್ಬೇಕಂದ್ರೆ ಅವೆಲ್ಲ ಜೋಡಣೆ ಆದಾಗ ಅದು ಒಂದು ಶರ್ಟ್ ಆಗುತ್ತೆ. ಹೌದು. ಅಲ್ಲಿ ಸಾಮಾನ್ಯ 30ರಿಂದ 40 ಜನ ಒಂದು ಶರ್ಟ್ಗೆ ಮೇಕರ್ಸ್ ಇರ್ತಾರೆ. ಅವರು ಅದನ್ನ ನಂಬರ್ ಪ್ರಕಾರ ಸೆಟ್ಟಿಂಗ್ ಮಾಡಿ ಅವರು ಮಾಡ್ತಾರೆ. ಅವಾಗ ಒಂದು ಶರ್ಟ್ ರೆಡಿ ಆಗುತ್ತೆ. ಇಲ್ಲಿ ನಂಬರ್ ಹಾಕಿ ಹಾಕಿ ಇಲ್ಲಿ ನಂಬರ್ ಹಾಕಿ ಇನ್ನು ಮುಂದೆ ಇವರು ಎಲ್ಲ ಪ್ಯಾಕ್ ಮಾಡಿ ಅದೇ ಗಾರ್ಮೆಂಟ್ಸ್ ಕಳಿಸ್ತಾರೆ. ಅದ್ರ ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಆಗಿದೆ. ಹೌದು, ಅದಕ್ಕೆಲ್ಲ ದಾಖಲೆ ಪತ್ರ ಉಂಟು. ಟ್ರಿಮ್ ಕಾರ್ಡ್ ಅಂತ ಒಂದು ಅದು ನಮ್ಮ ಕೈಗೆ ಬರ್ತದೆ. ಅದನ್ನು ಇವರು ಅದಕ್ಕೆ ಬೇಕಾದ ಇದನ್ನೆಲ್ಲ ಬರೆದು ಅದು ಯಾವ ಸ್ಟೈಲ್ ಅದನ್ನೆಲ್ಲ ನೋಡಿ ಒಟ್ಟಿಗೆ ಇಟ್ಟು ಕಳಿಸ್ತಾರೆ. ಇವರು ಸೇಮ್ ಕಟ್ಟಿಂಗ್ ಮಾಡ್ತಿರೋದು ಅದು ಒಂದು ಸೇಮ್ ಅಲ್ಲೆಲ್ಲ ಬೇರೆ ಬೇರೆ ಅಂದ್ರೆ ಅವ್ರ ಒಂದು ಬೇರೆ ಮಿಷಿನ್ಗಳು ಬೇರೆ, ಮಿಷಿನ್ ಒಂದೇ, ಮಿಷಿನ್ ಎಲ್ಲ ಸೇಮ್. ಇಲ್ಲಿ ಕಟ್ಟಿಂಗ್ ಆಗಿ ನಂಬರ್ ಆಗಿ ಈ ತರ ಸ್ಟಾಕ್ ಆಗಿ ಮೇಲೆ ಕಳಿಸ್ತಾರೆ. ಹೌದು, ಇದೆಲ್ಲ ಕಟಿಂಗ್ ಆಗಿದ್ದು ಇವಾಗ ಯೂನಿಫಾರ್ಮ್ ಜಾಸ್ತಿ ಇರೋದು. ಬಲ್ಕ್ ಬಂದ್ರು ಕೂಡ ಅದೇ ರೀತಿ ಶರ್ಟ್ ಪ್ಯಾಂಟ್ ಎಲ್ಲ ರೆಡಿ ಆಗೋದು ಮೇಲೆ, ರೆಡಿ ಆದ್ಮೇಲೆ ಎಲ್ಲ ಹೌದು ಸ್ಟಿಚ್ ಆಗೋದೆಲ್ಲ ಮೇಲೆ. ಅದಕ್ಕಿಂತ ಮೊದಲು ಇಲ್ಲಿ ಇದು ಉಂಟು ನೋಡಿ, ಇದು ಆರಂಭದ ಪರ್ಚೇಸ್ ಆರ್ಡರ್ ಬಂದ ಕೂಡಲೇ ಇವರ ಕೈಗೆ ಬರುತ್ತೆ. ಈಗ ನೀವು ಒಂದು ಆರ್ಡರ್ ಕೊಡ್ತೀರಿ ನಮ್ಗೆ, ನನಗೆ ಒಂದು 500 ಸೆಲೆಕ್ಟ್ ಮಾಡಿ ಕೊಡಿ ಅಂತ, ಅದು ಇವರ ಕೈಗೆ ಬರುತ್ತೆ. ಫಸ್ಟ್ಗೆ ಯಾವ ಸೈಜ್ ಇದ್ದು ಯಾವ ಡಿಸೈನ್ ಇದ್ದು ಅಂತ ಒಂದು ಸ್ಯಾಂಪಲ್ ಇವರಿಗೆ ಕೊಡ್ತಾರೆ. ನೋಡಿ ಇದೆಲ್ಲ ಸ್ಯಾಂಪಲ್ಗಳು. ಉದಾಹರಣೆಗೆ ನಿಮ್ಗೆ ತೋರಿಸ್ತೀನಿ ನಾನು. ಇವಾಗ ಈ ಸ್ಟೈಲ್ ಒಂದು 500 ಆರ್ಡರ್ ಬೇಕು, ಒಂದು ನೀವು ಕೊಡ್ತೀರಿ ನಮ್ಗೆ, ಈ ಸ್ಟೈಲ್ ಇದಾಗಬೇಕು ಅಂದ್ರೆ ನಿಮ್ಮ ಒಂದು ಮೆಜರ್ಮೆಂಟ್ ಎಲ್ಲ ಬೇರೆ ಇರುತ್ತೆ. ಆವಾಗ ಅದನ್ನ ಈ ಸ್ಟೈಲಿಗೆ ನೀವು ಕೊಟ್ಟ ಮೆಜರ್ಮೆಂಟ್ಗೆ ಇವರು ಪ್ಯಾಟರ್ನ್ ರೆಡಿ ಮಾಡ್ತಾರೆ. ಸ್ಟಾರ್ಟಿಂಗ್ ಪ್ರೊಸೆಸ್ ಇದು, ಸ್ಟಾರ್ಟಿಂಗ್. ಅದಕ್ಕೆ ನಾವು ಪರ್ಚೇಸ್ ಆರ್ಡರ್ ಅಂತ ಹೇಳ್ತೇವೆ. ಪರ್ಚೇಸ್ ಆರ್ಡರ್ ಇವ್ರ ಕೈಗೆ ಬರ್ತದೆ. ನೋಡಿ ಈಗ ಇಷ್ಟು ಕೊಟ್ಟಿದ್ದಾರೆ ಅವರು, ಒಂದು ಸೈಜ್ ಇದೆಲ್ಲ, ಇದಕ್ಕೆ ಬೇಕಾದ ಪ್ಯಾಟರ್ನ್ ಇವ್ರು ರೆಡಿ ಮಾಡ್ತಾರೆ. ರೆಡಿ ಮಾಡಿದ ನಂತರ ಅದು ನಮ್ಮ ಕೈಗೆ ಬರುತ್ತೆ. ಆ ಪ್ಯಾಟರ್ನ್ ಗೆ ಎಷ್ಟು ಬಟ್ಟೆ ಬೇಕು ಅದನ್ನು ನಾವು ಅಲ್ಲಿ ತೀರ್ಮಾನ ಮಾಡ್ತೀವಿ. ಹೌದು, ಆಮೇಲೆ ಅದೇ ಪ್ಯಾಟರ್ನ್ ಗೆ ಅಲ್ಲಿ ಕಟ್ಟಿಂಗ್ ಕೂಡ ಫಸ್ಟ್ ಇವರು ಡಿಸೈಡ್ ಮಾಡೋದು. ಹೌದು, ಅದನ್ನು ಅದರ ಇದು ಇವರು ಆರಂಭದ ಪರ್ಚೇಸ್ ಆರ್ಡರ್ ತಗೊಂಡ್ಮೇಲೆ ಅದೇ ಪ್ರಕಾರವಾಗಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಮೆಜರ್ಮೆಂಟ್ ಬರುತ್ತೆ. ಆ ಮೆಜರ್ಮೆಂಟಿಗೆ ನಾವು ಇದನ್ನು ಪ್ಯಾಟರ್ನ್ ರೆಡಿ ಮಾಡ್ತೇವೆ. ಯೂನಿಫಾರ್ಮ್ ಮೆಜರ್ಮೆಂಟ್ ಬಂದ ಮೇಲೆ ಅದನ್ನು ಗ್ರೇಡ್ ವೈಸ್ ಮಾಡ್ತೇವೆ. ಆ ಗ್ರೇಡ್ ವೈಸ್ ಮಾಡಿದ್ಮೇಲೆ ಅದಕ್ಕೆ ಯಾವ ಸೈಜ್ ಸೆಟ್ ಆಗ್ತದೆ ನೋಡಿ, ಆ ಸೈಜಿಗೆ ಸರಿಯಾಗಿ ನಾವು ಪ್ಯಾಟರ್ನ್ ಮಾಡಿಕೊಂಡು ಕಟ್ಟಿಂಗ್ಗೆ ಕೊಡ್ತೇವೆ. ಈಗ ಇನ್ನೊಂದು ಸೆಕ್ಷನ್ ಇದೆ ಶರ್ಟ್ಗಳಿಗೆ ಡಿಸೈನ್ ಮಾಡುವಂಥದ್ದು. ಆ ಸೆಕ್ಷನ್ ಇಲ್ಲಿರೋದು ಕಸೂತಿ ಅಂದ್ರೆ ಗೊತ್ತಿದೆ, ಡಿಸೈನ್ ಮಾಡುವಂಥದ್ದು. ಆ ಡಿಸೈನ್ ಮಾಡುವಂಥ ಡಿಪಾರ್ಟ್ಮೆಂಟ್ ಇಲ್ಲಿದೆ. ಇದು ಡಿಸೈನ್ ಮಾಡೋ ಡಿಪಾರ್ಟ್ಮೆಂಟ್. ನೋಡ್ತಾ ಇದ್ದೀರಿ, ಇಲ್ಲಿ ಡಿಸೈನ್ ಆಗುತ್ತೆ. ಎಂಬ್ರಾಯ್ಡರಿ ಡಿಸೈನ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಆರ್ಡರ್ಸ್ ಮೇಲೆ ಹಾಸ್ಪಿಟಲ್ಗೆ ನೇಮು. ಇದು ಸೆಟ್ ಮಾಡೋದು ಹೇಗೆ ಆ ನೇಮು? ಸರ್ ಇದಕ್ಕೆ ಏನಂದ್ರೆ ನೇಮ್ ಆಗ್ತಾ ಇದೆ SDM ಹಾಸ್ಪಿಟಲ್. ಈಗ ಏನಂದ್ರೆ ಆರ್ಡರ್ ಬಂದ ಕೂಡಲೇ ನಿಮಗೆ ಡಿಸೈನ್ಸ್ ಕೊಡ್ತಾರೆ, ಟೆಕ್ಸ್ಟ್ ಕೊಡ್ತಾರೆ. ಅದನ್ನ ನಾವು ಡೆವಲಪ್ ಮಾಡಬೇಕು. ಅದಕ್ಕೆ ಸಾಫ್ಟ್ವೇರ್ ಬೇರೆನೇ ಇದೆ, ವೆಲ್ಕಮ್ ಸಾಫ್ಟ್ವೇರ್ ಅಂತ. ಡೆವಲಪ್ ಮಾಡಿ ಪೆನ್ ಡ್ರೈವ್ ನಾವು ಇದಕ್ಕೆ ಫೀಡ್ ಮಾಡಿದ್ರೆ ಎಷ್ಟು ಸೈಜ್, ಸ್ಟಿಚಸ್, ಯಾವ ಕಲರ್ಸ್ ಬೇಕಂತ ಕೊಟ್ಟರೆ ಫೀಡ್ ಅಲ್ಲಿ ಎಂಬ್ರಾಯ್ಡರಿ ಫೀಡ್ ಮಾಡಿದ್ರೆ ನೋಡಿ ಅಲ್ಲಿ ರನ್ ಆಗ್ತದೆ ನಿಮಗೆ. ಇಲ್ಲಿ ರನ್ ಆಗ್ತದೆ, ಫೀಡ್ ಮಾಡಿ ಇದು ಮಾಡುವಂತ. ಇಲ್ಲಿ ನೋಡ್ತಾ ಇದ್ದೀವಿ, ಈ ಸಾಫ್ಟ್ವೇರ್ ಅಲ್ಲಿ ಸೆಟ್ ಆಗುತ್ತೆ. ಆ ಹೆಸರು ಇಲ್ಲಿ ನಮ್ಮ ಬಟ್ಟೆಗಳಲ್ಲಿ ಗಮನಿಸ್ತಾ ಇರ್ಬೋದು, ಯಾವ್ದಾದ್ರು ಬ್ರ್ಯಾಂಡಿಂಗ್ ಇರುತ್ತೆ, ಅವೆಲ್ಲ ಡಿಸೈನ್ ಆಗಿರೋದು ಸಾಫ್ಟ್ವೇರ್ ಅಲ್ಲಿ. ಇಲ್ಲಿ ನೋಡಿ ಈಗ ಬರ್ತಾ ಇದೆ SDM ಹಾಸ್ಪಿಟಲ್ ಅಂತ ಇದೆ. ಇದು ಎಂಬ್ರಾಯ್ಡರಿ ನೋಡ್ತಾ ಇದ್ದೀವಿ ಯಾವ ಥರ ಎಲ್ಲ ಡಿಸೈನ್ಸ್ಗಳನ್ನು ಮಾಡ್ತಾರೆ ಅಂತ. ಈಗ ಲೋಗೋ
ವೋಕಲ್ಸ್ ಎಲ್ಲ ಜಾಸ್ತಿ ಭಜನೆ ಟೀಮು ಆ ಥರ ಆರ್ಡರ್ಸ್ ಎಲ್ಲ ನಾವು ಮಾಡಿ ಕೊಡ್ತೀವಿ. ಇದೆಲ್ಲ ರೆಫರೆನ್ಸಿಗೆ ನಿಮಗೆ ಇರ್ತದೆ. ಇದೆಲ್ಲ ಆರ್ಡರ್ ಬಂದದೆ ಒಂದು 20 ಟೀಮು ಆ ಥರ ಎಲ್ಲ ಕೊಡ್ತಾರೆ. ಅವ್ರು ಏನು ಡಿಸೈನ್ ಕೊಡ್ತಾರೆ, ಏನೇನು ಬೇಕಂತ ಹೇಳ್ತಾರೆ, ನಾವು ಡೆವಲಪ್ ಮಾಡ್ತೀವಿ. ಈ ಸೈಜ್ ಯಾವ ಸೈಜ್ ಬೇಕಂತ ಹೇಳಿ ನಾವು ಸೆಟ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಅಂದರೆ ಇದು ಏನೇ ಪ್ರೋಸೆಸ್ ಮಾಡೋದಿದ್ರು ನೀವು ಸ್ಟಿಚಿಂಗ್ ಮಾಡೋ ಮುಂಚೆ ಮಾಡಬೇಕು. ಒಂದು ಗಾರ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಆಗಬೇಕು. ಅದು ಬಿಟ್ಟರೆ ನಮ್ಮದು ಅಡಿಕ್ಟೆಡ್ ಚಾರ್ಟ್ಗೆ ಈ ಥರ ಲೋಗೋಸ್ಸು ಎಲ್ಲ ನಾವು ಮಾಡ್ತೀವಿ. ಇದರ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಸ್ಟಿಚಿಂಗ್ ಹೋಗುತ್ತೆ. ನಾವು ಸ್ಟಿಚಿಂಗ್ ಕರ್ಕೊಂಡು ಹೋಗ್ತೀವಿ. ಇದು ಎಂಬ್ರಾಯ್ಡರಿ ವರ್ಕ್. ಇದು ಬಟ್ಟೆ ಸ್ಟಿಚ್ ಆಗೋದಕ್ಕಿಂತ ಮುಂಚಿತವಾಗಿ ಈ ಡಿಸೈನ್ ಆಗಬೇಕು, ಆಮೇಲೆ ಬಟ್ಟೆ ಸ್ಟಿಚ್ ಆಗುತ್ತೆ. ಈಗ ನಾವು ಹೋಗ್ತಾ ಇರೋದು ಹೊಲಿಗೆ ವಿಭಾಗ. ಇಲ್ಲಿ ಸ್ಟಿಚ್ ಆಗುತ್ತೆ ಬಟ್ಟೆಯನ್ನು. ಅಲ್ಲಿ ನಾವಾಗ ತೋರಿಸಿದ್ವಿ ಸ್ಟಾರ್ಟಿಂಗಲ್ಲಿ ಪ್ರೊಸೆಸ್ ಮಾಡ್ತಾರೆ, ಯಾವ ಥರ ಕ್ವಾಲಿಟಿ, ಆಮೇಲೆ ಕಟ್ಟಿಂಗ್, ಆಮೇಲೆ ಬೇಕಿದ್ರೆ ಎಂಬ್ರಾಯ್ಡರಿ ಈ ಥರದ್ದು, ಆಮೇಲೆ ಡಿವೈಡ್ ಮಾಡಿ ಕಟ್ಟಿಂಗ್ ಆಗಿರುವಂಥದ್ದು ಇಲ್ಲಿ ಸ್ಟಿಚ್ ಆಗುತ್ತೆ. ಈಗ ಈ ಬಟ್ಟೆ ಬಂದಿರೋದು ಎಲ್ಲಿಂದ? ಈಗ ಏನು ಕೆಳಗಡೆ ಕಟಿಂಗ್ ಆಗಿದೆ ಇಲ್ಲಿಗೆ ಲೋಡ್ ಆಗ್ತದೆ. ಇಲ್ಲಿ ಅಂದ್ರೆ ನಿಮಗೆ ಸ್ಟಿಚಿಂಗ್ ಆಗುವಾಗ ಒಬ್ರು ಒಂದೊಂದು ಕಂಪ್ಲೀಟ್ ಸ್ಟಿಚ್ ಮಾಡಲ್ಲ, ಎಲ್ಲ ಚೈನ್ ಸಿಸ್ಟಮ್ ತರ ಒಬ್ಬೊಬ್ರು ಒಂದೊಂದು ಪಾರ್ಟ್ ಸ್ಟಿಚ್ ಮಾಡ್ತಾರೆ. ಎಕ್ಸಾಂಪಲ್ ಒಂದು ಪೀಸ್ ರೆಡಿ ಬೇಕಾದ್ರೆ 30 ಮೆಂಬರ್ ಕೈಗೆ ಹೋಗುತ್ತೆ ಈ ಪೀಸ್. ಒಂದೊಂದು ಭಾಗವನ್ನು ಮಾತ್ರ ಸ್ಟಿಚ್ ಮಾಡ್ತಾ ಹೋಗ್ತಾರೆ. ಹೌದು, ಒಂದೊಂದು ಭಾಗ. ಈಗ ಒಬ್ರು ಕಾಲರ್ ರೆಡಿ ಮಾಡ್ತಾರೆ, ಒಬ್ರು ಫ್ರಂಟ್ ರೆಡಿ ಮಾಡ್ತಾರೆ. ಎಂಡ್ ಆಫ್ ದಿ ಲೈನ್ ಇವರು ಕಂಪ್ಲೀಟ್ ಪೀಸ್ ಆಗಿರುತ್ತೆ. ಆ ತರ ಪ್ರೊಸೆಸ್. ಮತ್ತೆ ಇವರು ಏನು ಚೆಕ್ ಮಾಡ್ತಾರೆ ಇದನ್ನ ನಾರ್ಮಲ್ ಆಗಿ, ಈ ನಂಬರಿಂಗ್ ಎಲ್ಲ ಇರುತ್ತೆ, ರಿವ್ಯೂ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ನಿಮಗೆ ಫಿನಿಶಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಪ್ರಕಾರ ಸ್ಟಿಚ್ ಮಾಡ್ತಾ ಬರ್ತಾರೆ. ಇದು ಕಂಪ್ಲೀಟ್ ಸ್ಟಿಚ್ ಆಗ್ತಾ ಇದೆ. ಇಲ್ಲಿ ಎಷ್ಟು ಟೋಟಲ್ ಮಿಷನ್ಸ್? ಇಲ್ಲಿ ಆಲ್ಮೋಸ್ಟ್ ನಿಮಗೆ 200 ಮಿಷನ್ಸ್ ಇದೆ. 200 ಮಿಷನ್ಸ್ ಮತ್ತೆ 3 ಬ್ಯಾಚ್ ಇದೆ. ಇನ್ನೊಂದು ಬ್ಯಾಚ್ ಆ ಕಡೆ ಇದೆ, ಯೂನಿಫಾರ್ಮ್ ಬ್ಯಾಚ್ ಅಂತ. ಅದು ಯೂನಿಫಾರ್ಮ್ಸ್ ಮಾತ್ರ ಮಾಡ್ತೀವಿ ಇಲ್ಲಿ. ಆ ಥರ ಏನಿಲ್ಲ, ಇಲ್ಲಿ ಎಲ್ಲವೂ ಮಾಡ್ತೀರಾ? ಆಲ್ಮೋಸ್ಟ್ ಇಲ್ಲಿ ಎಲ್ಲ ಪ್ರಾಡಕ್ಟ್ ಅಂದ್ರೆ ಅದರ ಯೂನಿಫಾರ್ಮ್ ಎಲ್ಲ ಮಾಡ್ತೀವಿ. ಯೂನಿಫಾರ್ಮ್ಗೆ ಬೇರೆ ಬ್ಯಾಚ್ ಇದೆ ಹಾಗೆ. ಅಂದ್ರೆ ಯೂನಿಫಾರ್ಮ್ಸ್ ಎಲ್ಲ ಸ್ಮಾಲ್ ಕ್ವಾಂಟಿಟಿ ಇದ್ದಾಗ ಅಲ್ಲಿ ಬೇರೆ ಮಾಡ್ಬೇಕಾಗ್ತದೆ, ಇಲ್ಲೆಲ್ಲ ಮಾಡ್ತೀವಿ. ಇದು ಈಗ ಸ್ಟಿಚ್ ಆಗ್ತಾ ಆಗ್ತಾ ಫೈನಲ್ ಎಲ್ಲಿ ಹೋಗುತ್ತೆ? ಇಲ್ಲಿ ಸ್ಟಿಚ್ ಆದ ನಂತರ ಫಿನಿಶಿಂಗ್ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಎಕ್ಸಾಂಪಲ್ ನಿಮಗೆ ಬಟನಿಂಗ್ ಸ್ಟಿಚ್ ಆದ ಬಟ್ಟೆ ನಮಗೆ ಎಲ್ಲಿ ಸಿಗುತ್ತೆ ಕಂಪ್ಲೀಟ್ ಆಗಿರೋದು? ನೆಕ್ಸ್ಟ್ ಫಿನಿಶಿಂಗ್ ಇನ್ನೆರಡು ವೇರ್ ಹೌಸ್ ಇದೆ. ಫಿನಿಶಿಂಗ್ ಇಂದ ಮತ್ತೆ ವೇರ್ ಹೌಸ್ ಹೋಗ್ತದೆ, ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ತೇನೆ. ಈಗ ಒಂದೊಂದೇ ಭಾಗಗಳು ಒಬ್ಬೊಬ್ರು ಸ್ಟಿಚ್ ಮಾಡ್ತಾ ಇದ್ದಾರೆ ಇಲ್ಲಿ. ವೀಕ್ಷಕರು ನೋಡ್ತಾ ಇದ್ದೀರಿ, ಇಲ್ಲಿ ಒಟ್ಟು 200 ಮಿಷನರಿ ಇದೆ. ಇದರಲ್ಲಿ ಆರಂಭದಲ್ಲಿ ಬಟ್ಟೆ ಬಂದಿರುತ್ತೆ, ಅದನ್ನು ಕಟ್ಟಿಂಗ್ ಮಾಡ್ತಾರೆ. ಆನಂತರ ಬೇಕಿದ್ರೆ ಎಂಬ್ರಾಯ್ಡರಿ ಏನು ಡಿಸೈನ್ಸ್ ಇದೆ ಅದು ಮಾಡ್ತಾರೆ. ಆನಂತರ ಇಲ್ಲಿ ಬಂದು ಬಟ್ಟೆ ಕಂಪ್ಲೀಟ್ ಆಗಿ ಸ್ಟಿಚ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಭಾಗವನ್ನು ಸ್ಟಿಚ್ ಮಾಡ್ತಾ ಹೋಗ್ತಾರೆ. ಫೈನಲಿ ಬರುವಾಗ 32 ಮಂದಿಯ ಕೈಯಲ್ಲಿ ಈ ಕೆಲಸ ಆಗುತ್ತೆ. 32, ಕೆಲವುಗಳಿಗೆ ಜಾಸ್ತಿ 50 ಜನನೂ ಬೇಕಾಗ್ತದೆ. ಒಂದು ಬಟ್ಟೆ ರೆಡಿ ಆಗೋದ್ರೆ 50 ಜನ ಅದನ್ನು ಟಚ್ ಮಾಡಬೇಕು, 50 ಜನ ಸ್ಟಿಚ್ ಮಾಡಬೇಕು, ಆವಾಗ ಒಂದು ಬಟ್ಟೆ ರೆಡಿ ಆಗುತ್ತೆ. ಈ ಕಂಪ್ಲೀಟ್ ಪ್ರೊಸೆಸ್ಸೇ ತುಂಬ ದೊಡ್ಡದಾಗಿದೆ. ಅದರಲ್ಲೂ ಕೂಡ ಇದೀಗ ಗೊತ್ತಿದೆ, ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಿರಿ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಇಷ್ಟು ದೊಡ್ಡ ಯೂನಿಟ್ ಇದೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಸ್ಟಿಚಿಂಗ್. ನಮಸ್ತೆ, ಎಷ್ಟು ಸಮಯದಿಂದ ವರ್ಕ್ ಮಾಡ್ತಾ ಇದ್ದೀವಿ? ನಾನು 15 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತೇನೆ. ಸ್ಟಿಚಿಂಗ್ ಈಗ ಇದು SDM PUC ಕಾಲೇಜ್ ಟಾಪ್, ಲೇಡೀಸ್ ಟಾಪ್, ಅದರ ಸೈಡ್ ಸ್ಲಿಟ್ ಅಂತ ಹೇಳಿ ಬರುತ್ತೆ, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ ನಾನು. ನೀವು ಈ ಒಂದು ಪಾರ್ಟ್ ಅನ್ನು ಮಾತ್ರ ಸ್ಟಿಚ್ ಮಾಡಿ? ಹೌದು, ಒಂದು ಪಾರ್ಟ್ ಅಲ್ಲೇ ಪಾರ್ಟ್ ವೈಸ್ ಆಗ್ತಾ ಬರ್ತಾ ಇದ್ದೆ ಹಿಂದ್ಗಡೆಯಿಂದ. ನಮಗೆ ಬಂದ ಕೆಲಸ ನಾವು ಮುಂದೆ ಪಾಸ್ ಮಾಡಿ ಮುಂದೆ ಮಾಡ್ತಾ ಇದ್ದೇವೆ, ಮುಂದ್ಗಡೆ ಕೊಡ್ತೇವೆ. ಆ ನಂತರ ಇಲ್ಲಿ ಸ್ಟಿಚ್ ಬಂದ್ಬಿಟ್ಟು ಇಲ್ಲಿ ಬಾಟಮ್ ಇಡ್ತಾರೆ. ಇಲ್ಲಿಗೆ ಈ ಒಂದು ಟಾಪ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಇಲ್ಲಿ ಇದೊಂದು ಹೆಮ್ಮಿಂಗ್ ಅಂತ ಹೇಳಿ ಬರುತ್ತೆ, ಬಟನ್, ಪ್ರೆಸ್ ಬಟನ್ ಅಂತ, ಅದನ್ನು ಆ ಕಡೆ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿಂದ ಚೆಕಿಂಗ್ ಟೇಬಲ್ಗೆ ಹೋಗುತ್ತೆ, ಅಲ್ಲಿಂದ ಪ್ಯಾಕಿಂಗ್ ಫಿನಿಶಿಂಗಿಗೆ ಹೋಗುತ್ತೆ, ಅಲ್ಲಿಂದ ಡಿಸ್ಪ್ಯಾಚಿಗೆ ಹೋಗುತ್ತೆ. ಬಟ್ಟೆ ರೆಡಿ ಆಗಬೇಕಿದ್ರೆ ಎಲ್ಲರೂ ಟಚ್ ಮಾಡಿ. ಹೌದು, ಇದರಲ್ಲಿ ಈಗ ಇಷ್ಟು 40-50 ಜನ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಟಾಪ್ ಅಲ್ಲಿ. ಅಷ್ಟು ಜನಕ್ಕೆ ವರ್ಕ್ ಫುಲ್ ಸಿಗ್ತಾ ಇದೆ. ಹಾಗೆ ಏನು ಅನಿಸ್ತಾ ಇದೆ? ಎಷ್ಟು ಸಮಯದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಿ ಇಲ್ಲಿ ಸಿರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಏನು ಖುಷಿ ಆಗ್ತಾ ಇದೆ. ಅಂದ್ರೆ ನಾವೊಂದು ಜೀವನಾಧಾರಕ್ಕಂತೇಳಿ ಸೇರಿದ್ದು ಫಸ್ಟ್ ಟೈಮ್ ಸೇರುವಾಗ. ಈಗ ಎಲ್ಲರೊತ್ತಿಗೆ ಒಂದು 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 ಮನೆತನ ಅಂತೇಳಿ ಆಗಿದೆ, ನಮ್ದು ಒಂದು ಮನೆ ಅಂತೇಳಿ ಆಗಿದೆ. ಹೌದು, ಇದೊಂದು ಫ್ಯಾಮಿಲಿ, ಒಂದು ಕುಟುಂಬ, ಸಿರಿ ಕುಟುಂಬ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ. ಹಾಗೆ ಭವಾನಿ ಶಂಕರಿ. ಥ್ಯಾಂಕ್ ಯು. ಈಗ ಇನ್ನೊಬ್ರು ಇದ್ದಾರೆ, ಮಾತಾಡ್ಸಿ. ನಮಸ್ತೆ, ನಿಮ್ಮ ಹೆಸರು? ಉಷಾ. ಇದು ಓಡಾಡ್ತಾ ಇದ್ದೀರಿ
ಲೀಡ್ರ್ ತರ ಕಾಣಿಸ್ತಾ ಇದೆ ಇಲ್ಲಿಗೆ. ಏನ್ ಮಾಡ್ತಾ ಇದ್ರಿ ನೀವು? ಬ್ಯಾಚ್ ಅವರಿಗೆ ಬೇಕಾದ ಮೆಟೀರಿಯಲ್ ಥ್ರೆಡ್ ಆಮೇಲೆ ಪಾರ್ಟ್ಸ್ 1 by 1 ಇದು ಚೈನ್ ಸಿಸ್ಟಮ್ ಅಲ್ಲೇ ಆಗೋದು. ಫಸ್ಟ್ ಇಂದ ಲಾಸ್ಟ್ ತನಕ ಪ್ರೊಡಕ್ಷನ್ ಎಂಡ್ ಆಗೋ ತನಕ ಅವರಿಗೆ 1 by 1 ಕೊಡ್ತಾ ಇರಬೇಕು. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು, ಪ್ರೊಡಕ್ಷನ್ ಸ್ಟಾಪ್ ಆಗ್ತದೆ. ಸ್ಟೈಲ್ ಒಂದು ಸ್ಟೈಲ್ ಎಂಡ್ ಆಗಿ ಇನ್ನೊಂದು ಸ್ಟೈಲ್ ಬರ್ತದೆ, ಅವರಿಗೆ ಪಾಸ್ ಮಾಡ್ತಾ ಇರೋದು. ಕಂಪ್ಲೀಟ್ ಒಂದೊಂದು ಸ್ಟಿಚ್ ಅನ್ನು ಒಬ್ಬೊಬ್ರು ಮಾಡ್ತಾರೆ. ಒಬ್ಬೊಬ್ರು ಮಾಡ್ತಾ ಇರೋದು. ಹೌದು, ಅದನ್ನ ನೀವು ಪಾಸ್ ಮಾಡ್ತಾರೆ. ಪಾಸ್ ಅಂದ್ರೆ ಅವರಿಗೆ ಮೂವ್ ಮಾಡುದು, ಯಾವ ಪಾರ್ಟ್ಸ್, ಸೈಜ್, ಕಲರ್, ಡಿಸೈನ್ ಅದನ್ನ ನೋಡಿಕೊಂಡು ಒಬ್ಬರಿಂದೊಬ್ಬರಿಗೆ ಕೊಡ್ಬೇಕು. ಇಲ್ಲಾಂದ್ರೆ ಪ್ರೊಡಕ್ಷನ್ ನಿಲ್ತದೆ. ನಮ್ಗೆ ಅವರವರ ಪ್ರೊಡಕ್ಷನ್ ಬರಬೇಕು 5 ತನಕ. ಇಲ್ಲಿ ನಾವು ಕೊಡುದು ಚೇಂಜ್ ಆದ್ರೆ ಪ್ರೊಡಕ್ಷನ್ ಆಗುದು. ನಿಮ್ಗೆ ಟಾರ್ಗೆಟ್ ಇರುತ್ತೆ ಇಷ್ಟ ಆಗ್ಬೇಕು. ಅವರ್ಲಿ 60, 80 ಅದು ನಮ್ಮ ಸ್ಟೈಲ್ ನ ಮೇಲೆ ಡಿಪೆಂಡ್ ಆಗಿರ್ತದೆ. ಅಷ್ಟು ರೀಚ್ ಮಾಡ್ತೀರಿ? ಹೌದು ಹೌದು 60 ಬಟ್ಟೆ. ಹೌದು ಹೌದು. ಶರ್ಟ್ ಆದ್ರೆ ಫುಲ್ ಸ್ಲೀವ್ ಆದ್ರೆ 60. ಮತ್ತೆ ಇಲ್ಲಿ ವರ್ಕರ್ಸ್ ಕೆಪಾಸಿಟಿ. ನೀವು ಎಷ್ಟು ಟೈಮಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ? ನಾನು 16 ವರ್ಷ. 16 ವರ್ಷ. ಏನು ಅನುಭವ ಈ ಸಂಸ್ಥೆಯ ಜೊತೆಗೆ? ಬಹಳಷ್ಟು ಅನುಭವ ಇದೆ. ಟೆಕ್ಸ್ಟೈಲ್ ಅಲ್ಲಿ ಫುಲ್ ಇದ್ರ ಬಗ್ಗೆ, ಗಾರ್ಮೆಂಟ್ಸ್ ಬಗ್ಗೆ ಬೇರೆ ಬೇರೆ. ಆಮೇಲೆ ಜಾಬ್ ವರ್ಕ್ ಇದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಎಕ್ಸ್ಪೋರ್ಟ್ ಆಗುವಂಥದ್ದು ಐಟಮ್ಗಳನ್ನು ಮಾಡಿದ್ದೇವೆ. ಆಮೇಲೆ ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದು, ಮೇನ್ ತಾಳ್ಮೆ ಬಹಳ ಮುಖ್ಯ ಇಲ್ಲಿ. ಅದು ಕೂಡ ಕಲ್ತ್ಕೊಂಡಿದ್ದೇನೆ. ತುಂಬ ಸಂತೋಷದಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಬಹಳ 16 ವರ್ಷಗಳಿಂದ ಕಲ್ತ್ಕೊಂಡಿದ್ದೇನೆ. ಹೆಂಗಸರ ಜೊತೆ ಮಿಂಗಲ್ ಆಗುವಂಥದ್ದು ಬಹಳ. ಥ್ಯಾಂಕ್ ಯು. ವೀಕ್ಷಕರೇ, ಇದು ನೀವು ನೋಡಿರೋದು ಸಿರಿ ಸಂಸ್ಥೆಯ ಸ್ಟಿಚಿಂಗ್ ಆಗ್ತಾ ಇರುವಂತಹ ವಿಭಾಗ. ಇಲ್ಲಿ ಎಲ್ಲ ಗಮನಿಸ್ತಾ ಇದ್ದೀರಿ, ಇದು ದೊಡ್ಡದಾದಂತಹ ಒಂದು ಸಂಸ್ಥೆ. ಇಲ್ಲಿ ಅವ್ರು ಹೇಳಿದಾಗ ಈಗಾಗಲೇ ಮಾಹಿತಿ ಕೊಟ್ಟರು, ಗಂಟೆಗೆ ಒಂದು 60ರಿಂದ 80 ಬಟ್ಟೆಗಳನ್ನು ಇಲ್ಲಿ ರೆಡಿ ಮಾಡ್ತಾರೆ. ಆ ಮೂಲಕವಾಗಿ ಇದನ್ನು ಮಾರುಕಟ್ಟೆಗೆ ಕೊಡುವಂತಹ ಕಂಪ್ಲೀಟ್ ವ್ಯವಸ್ಥೆ ಇಲ್ಲಿದೆ. ಈ ಕಾರಣಕ್ಕಾಗಿ ಸಿರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ದೊಡ್ಡ ಸಂಸ್ಥೆ ಆಗಿದೆ. ಮಹಿಳೆಯರೆಲ್ಲರೂ ಸೇರಿಕೊಂಡು ಹತ್ತಿರದಲ್ಲಿ ಇಲ್ಲಿ ಬಂದು ಕೆಲಸವನ್ನ ಮಾಡ್ತಾರೆ. ಈ ಮೂಲಕವಾಗಿ ತಮ್ಮ ಜೀವನವನ್ನ ರೂಪಿಸ್ತಾರೆ. ಈಗ ನಾವು ಸ್ಟಿಚಿಂಗ್ ಹಂತವನ್ನು ನೋಡಿದ್ವಿ, ಮುಂದೆ ಏನು ಪ್ರೊಸೆಸ್ ಆಗುತ್ತೆ ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇನ್ನೇನಾಗುತ್ತೆ? ಫಿನಿಶಿಂಗ್ ಸೆಕ್ಷನ್. ಇಲ್ಲಿ ಫಿನಿಶ್ ಮಾಡ್ತಾರೆ ಬಟ್ಟೆಯನ್ನ, ಅಂದ್ರೆ ಕೆಲಸ ಕಂಪ್ಲೀಟ್ ಆಗುತ್ತೆ ಒಂದು ಶರ್ಟ್ ಇದ್ದು. ಈಗ ಇಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿಂದ ಏನ್ ಪೀಸ್ಗಳು ಬರ್ತದೆ ಅದನ್ನ ಇಲ್ಲಿ ತಗೊಂಡ ನಂತರ ಫಿನಿಶಿಂಗ್ ಕೆಲವು ಪ್ರೋಸೆಸ್ ಇರ್ತದೆ. ಈಗ ಬಟನಿಂಗ್ ಅಥವಾ ಬಟನಿಂಗ್, ಬಾಟೆಕಿಂಗ್ ಅದೆಲ್ಲ ಇಲ್ಲಿ ಮಾಡ್ತಾರೆ. ಬಟನ್ ಆ ತರದ್ದೆಲ್ಲ ಇಲ್ಲಿ ಆಗೋದು. ಇವರು ಈಗ ಅವರು ಏನಲ್ಲಿ ಮಾರ್ಕ್ ಮಾಡ್ತಾರ, ಅದು ಈಗ ಕಾಜ ಮಾರ್ಕ್ ಮಾಡ್ತಾರೆ. ಅಂದ್ರೆ ಈಗ ಬಟನ್ ಹೋಲು ಈ ಪೊಸಿಷನ್ ಮಾರ್ಕ್ ಮಾಡ್ತಾರೆ. ಇವರು ಏನು ಮಾಡಿದ್ದಾರೆ, ಈಗ ಮಾರ್ಕ್ ಮಾಡೋದಕ್ಕೆ ಕಾಜ ಮಾಡಿದ್ದಾರೆ, ಮತ್ತೆ ಅವ್ರು ಮತ್ತೆ ಮಾರ್ಕ್ ಮಾಡ್ತಾರೆ. ಮತ್ತೊಂದು ಏನಂದ್ರೆ ಬಟನ್ ಆಗ್ತದೆ, ಇದು ಕಾಜ ಆಗ್ತದೆ ಅಂದ್ರೆ ಬಟನ್ ಹೋಲ್ ಆಗ್ತದೆ. ನೆಕ್ಸ್ಟ್ ಮತ್ತೆ ಮಾರ್ಕ್ ಮಾಡಿದ್ರೆ ಬಟನ್ ಅಲ್ಲಿ ಆಗ್ತದೆ. ಬಟನ್ ಹೋಲ್ ಬೇರೆ, ಬಟನ್ ಬೇರೆ, ಎರಡು ಪ್ರೋಸೆಸ್ ಇದೆ. ಸ್ವಲ್ಪ ನಮ್ಗೆ ತುಂಬಾ ಅಡ್ವಾನ್ಸ್ ಮಿಷಿನರಿ ಅದು ನೋಡಿ. ಇಲ್ಲಿ ಈಗ ಬಟನ್ ಆಗ್ತಿರೋದನ್ನ ನೀವು ನೋಡ್ತಾ ಇರ್ಬೋದು. ಈ ಬಟನ್ ಆಗ್ತಿರೋದು ಮಿಷಿನ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಫುಲ್ಲಿ ಆಟೋಮೆಟಿಕ್. ಇದು ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಶರ್ಟ್ನ ಬಟನ್ ಆಗುತ್ತೆ. ಇಲ್ಲಿ ಅವರು ಮಾರ್ಕಿಂಗ್ ಇದ್ದಲ್ಲಿ ಬಟನ್ನ ಮಿಡ್ಲ್ ಮಾಡ್ತಾರೆ. ಆ ಬಟನ್ ಅನ್ನು ಅದೇ ತಂದು ಕೊಡುತ್ತೆ ಮಿಷಿನ್ ಅಲ್ಲಿ. ನೋಡ್ತಾ ಇದ್ದೀರಾ ಎಷ್ಟು ತಂತ್ರಜ್ಞಾನ ಇದು. ದೊಡ್ಡ ಫ್ಯಾಕ್ಟ್ರಿ ಬಟ್ಟೆಗೆ ಸಿರಿ ಅನ್ನೋ ಸಂಸ್ಥೆ. ಇಲ್ಲಿ ಬಟನ್ ಹೇಗೆ ಹಾಕ್ತಾರೆ, ಮಿಷಿನಲ್ಲಿ ಬಟನ್ ಹೇಗೆ ಬಂದು ಶರ್ಟ್ ಜೊತೆ ಕೂತ್ಕೊಳ್ಳುತ್ತೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನಂತರ ಬಟನ್ ಎಲ್ಲ ಆಗುತ್ತೆ. ಇಲ್ಲಿ ಬಟನ್ ಆದ ನಂತರ ನಿಮಗೆ ಅದು ಬಟನ್ ಮಿಷಿನ್ ಬೇರೆ. ಇದಕ್ಕೆ ಈಗ ಬಟನ್ ಹಾಕೋದಿಲ್ಲ, ಅದಕ್ಕೆ ನಮ್ಗೆ ಇಲ್ಲಿ ಬಟನ್ ಏನು ಪ್ಯಾಕೆಟ್ ಇದೆ ಅದನ್ನು ಇದ್ರ ಮೇಲೆ ಹಾಕಿದ್ರೆ ಇದ್ರ ಮೇಲೆ ಹಾಕ್ತೀವಿ. ಅದು ನಿಮಗೆ ರೊಟೇಷನ್ ಆಗಿ ವರ್ಕ್ ಆಗ್ತದೆ, ವೈಬ್ರೇಷನ್ ಆಗಿ ವರ್ಕ್ ಆಗ್ತದೆ. ಈ ಬಟನ್ ಅಲ್ಲಿ 2 ಡೈಮೆನ್ಷನ್ ಇದೆ, ಟಾಪ್ ಮತ್ತು ಬಾಟಮ್. ಈಗ ಇಲ್ಲಿ ವರ್ಕ್ ಇದು ಬಾಟಮ್ ಈ ತರ ಇದ್ರೆ ಬಟನ್ ಮೂವ್ ಆಗಲ್ಲ, ಅದು ಆಟೋಮೆಟಿಕ್ ಅಲ್ಲಿ ಅದನ್ನು ಫಿಟ್ ಮಾಡ್ತದೆ. ಸರಿ ಬಟನ್ ಮಾತ್ರ ಮೂವ್ ಆಗಿ ಇಲ್ಲಿಗೆ ಮಿಷಿನ್ ಬರ್ತದೆ. ಇದರ ನೆಕ್ಸ್ಟ್ ನಿಮಗೆ ಇಲ್ಲಿ ಚೆಕಿಂಗ್, ಮತ್ತೆ ಚೆಕಿಂಗ್ ಆಗ್ತದೆ, ಕ್ವಾಲಿಟಿ ಚೆಕಿಂಗ್, ಲೂಸ್ ಥ್ರೆಡ್ಸ್ ಎಲ್ಲ ಟ್ರಿಮ್ ಮಾಡ್ತಾರೆ. ಈ ಬಟನ್ ಕೂತ್ಕೊಳ್ಳದೆ ಇದ್ರೆ ಬಟನ್ ಅಲ್ಲ, ಓವರ್ ಆಲ್ ಗಾರ್ಮೆಂಟ್ಸ್ ಇದ್ದು ಫುಲ್ ಚೆಕ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬಟನ್ಸ್ ಅಲ್ಲಿ ಲೂಸ್ ಥ್ರೆಡ್ಸ್ ಇದ್ರೆ ಇದನ್ನೆಲ್ಲ ಕಟ್ ಮಾಡ್ತಾರೆ. ಈ ತರ ಥ್ರೆಡ್ಸ್ ಓವರ್ ಆಲ್ ಚೆಕ್ ಮಾಡ್ತಾರೆ. ಇಲ್ಲಿ ಈಗ ಫೈನಲ್ ಪ್ರಾಡಕ್ಟ್ ಬಂದಿದೆ. ಪ್ರಾಡಕ್ಟ್ ಬಂದಿದೆ, ಬಟ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಅದೊಂದು ಶರ್ಟ್ ಅಂತ ಆಗಿದೆ. ಈಗ ಶರ್ಟ್ ಅಂತ ಆಗಿದೆ. ಓಕೆ, ಈಗ ಗಮನಿಸ್ತಾ ಇರ್ಬೋದು, ನಾವು ಸ್ಟಾರ್ಟಿಂಗ್ ಇಂದ ತೋರಿಸಿದ್ವಿ. ಅಲ್ಲಿ ಬಟ್ಟೆಯನ್ನು ಚೆಕ್ ಮಾಡ್ತಾರೆ, ಆ ಮೂಲಕ ಆನಂತರ ಕಟ್ಟಿಂಗ್ ಆಗುತ್ತೆ, ಡಿಸೈನ್, ಎಂಬ್ರಾಯ್ಡರಿ ಈ ಥರದನ್ನು ಸೆಟ್ ಮಾಡ್ತಾರೆ. ಆಮೇಲೆ ಸ್ಟಿಚಿಂಗ್ ಆಗುತ್ತೆ ಮಾರ್ಕ್ ಮಾಡಿದ ಮೇಲೆ. ಆನಂತರ ಇಲ್ಲಿ ಬಂದು ಬಟನ್ಸ್ ಎಲ್ಲ ಹಾಕ್ತಾರೆ. ಈಗ ಒಂದು ಶರ್ಟ್ ರೆಡಿಯಾಗಿದೆ. ಇಷ್ಟು ಪ್ರೊಸೆಸ್ನಲ್ಲಿ ದೊಡ್ಡ ವ್ಯವಸ್ಥೆ ಇದೆ. ಅದರಲ್ಲಿ ಕೂಡ ಮಿಷನರಿಗಳು ಕೆಲಸ ಮಾಡುತ್ತೆ, ಜನರು ತುಂಬ ಕೆಲಸ ಮಾಡೋದನ್ನು ನಾವು ಈಗಾಗಲೇ ತೋರಿಸಿದ್ವಿ. ಈಗ ಇಲ್ಲಿ ಶರ್ಟ್ ರೆಡಿಯಾಗಿದೆ.
ಈ ಮೂಲಕವಾಗಿ ಇಲ್ಲಿ ಒಂದು ಶರ್ಟ್ ರೆಡಿ ಆಗಬೇಕಿದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಜನ ಮಿಷಿನ್ಗಳು ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ತೋರಿಸಿದ್ದೀವಿ. ಇನ್ನು ಈ ಶರ್ಟ್ ಏನಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಈಗ ಈ ಶರ್ಟ್ ಎಲ್ಲ ರೆಡಿ ಆಗಿದೆ. ಈ ಶರ್ಟ್ ಆದಮೇಲೆ ಈಗ ಅಲ್ಲಿ ಏನು ಚೆಕ್ ಮಾಡ್ತಾರೆ, ಚೆಕ್ ಮಾಡಿದಂದ್ರೆ ಇಲ್ಲಿ ಇವ್ರು ಐರನ್ ತಗೊಳ್ತಾರೆ ಪೀಸ್ನ. ಈಗ ಒಂದು ಸೆಕ್ಷನ್ ನಾನು ತೋರಿಸ್ತೀನಿ. ಈಗ ಶರ್ಟ್ ಆಗಿದೆ, ಇದನ್ನ ಅದರಲ್ಲಿ ನೂಲು ಉಳಿದಿರ್ಬೋದು ಅಥವಾ ಏನಾದರೂ ಇದೆಯಾ ಸಮಸ್ಯೆ ಇದೆಯಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಚೆಕ್ ಮಾಡಿ ಆ ನಂತರದಲ್ಲಿ ಇಲ್ಲಿಗೆ ಬರುತ್ತೆ ಶರ್ಟ್. ಅಲ್ಲಿ ಅಲ್ಲ, ಅಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಐರನ್ ಮಾಡ್ತಾರೆ, ಐರನ್ ಮಾಡಲಿಕ್ಕೆ. ಓಕೆ, ನೋಡಿ ಇಲ್ಲಿ ಚೆಕ್ ಆದಮೇಲೆ ಬಟ್ಟೆ ಇಲ್ಲಿ ಐರನ್ ಆಗುತ್ತೆ. ಈಗ ನೋಡ್ತಾ ಇದ್ರಿ, ಇಲ್ಲಿ ಅಲ್ಲಿಂದ ಬಂದ ಬಟ್ಟೆ ಇಲ್ಲಿ ಐರನ್ ಆಗುತ್ತೆ. ಅನಿಶ್ರಪ್ಪ, ಏನು ಮಾಡ್ತೀರಿ ನೀವು? ನಾನು ಐರನ್ ಮಾಡ್ತೀನಿ. ಐರನ್ ಮಾಡ್ತಾ ಇದ್ದೀವಿ. ಎಷ್ಟು ಬಟ್ಟೆಗೆ ಐರನ್ ಮಾಡ್ತೀರಾ? ನಾನು 30-35 ಮಾಡ್ತಾರೆ ಗಂಟೆಗೆ ಗಂಟೆಗೆ 25-30 ಆಗ್ತದೆ. ಇಲ್ಲಿ ಐರನ್ ಆಗ್ತಾ ಇರೋದನ್ನ ನೋಡಿದ್ರಿ. ಇಲ್ಲಿ ಐರನ್ ಆದ್ಮೇಲೆ ಇಸ್ತ್ರಿ ಹಾಕಿದ ಮೇಲೆ ಇಲ್ಲಿ ಬಂದು ಬಟ್ಟೆ ಸೇರುತ್ತೆ. ಈಗ ಬಟ್ಟೆ ಇದು ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ. ಈಗ ನಾವು ಗಮನಿಸ್ತಾ ಇದ್ವಿ, ಇವರು ಸೆಟ್ ಮಾಡ್ತಾ ಇದ್ದಾರೆ. ಹೇಳಿ. ಅಲ್ಲಿ ಐರನ್ ಆದ ನಂತರ ಇಲ್ಲಿ ಪ್ರೆಸೆಂಟೇಷನ್ ಚೆಕಿಂಗ್ ಆಗುತ್ತೆ. ಅಂದ್ರೆ ಏನು ಯಾವ ತರ ಪ್ಯಾಕ್ ಮಾಡಬೇಕು, ಯಾವ ಟ್ಯಾಗ್. ಈಗ ನೋಡಿ ಟ್ಯಾಗ್ ಇದು ಟ್ಯಾಗ್ ಹಾಕಿದ್ರಿ, ಟ್ಯಾಗ್ ಹಾಕಿದ್ದಾರೆ. ಮತ್ತೆ ಇನ್ನೊಂದಲ್ಲಿ ಈಗ ನಿಮಗೆ ಎಕ್ಸಾಂಪಲ್ ಈ ಟ್ಯಾಗ್ ಸ್ವದೇಶ್ ಟ್ಯಾಗ್ ಇರ್ತದೆ. ಬೇರೆ ಬ್ರ್ಯಾಂಡ್ ಅಂದ್ರೆ ಬೇರೆ ಬ್ರ್ಯಾಂಡ್ ಟ್ಯಾಗ್ ಹಾಕಿ ಟ್ಯಾಗ್ ಹಾಕಿದ ನಂತರ ಪ್ಯಾಕಿಂಗ್ ಆಗುತ್ತೆ. ಶರ್ಟ್ ನಾನು ಪ್ಯಾಕಿಂಗ್ ಮಾಡಿ ತೋರಿಸ್ತೇನೆ. ನನ್ನಲ್ಲಿ ಚೂರು ಅವ್ರು ನೋಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ಪ್ಯಾಕ್ ಮಾಡ್ತಿದ್ದಾರೆ, ಬಟ್ಟೆಗಳನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಮಾಡಿದ ನಂತರ ಈ ಥರ ಇದನ್ನು ಕಂಪ್ಲೀಟ್ ಆದ ಈ ಥರ ಪ್ಯಾಕ್ ಆಗ್ತದೆ. ಗಮನಿಸ್ತಾ ಇದ್ದೀರಿ, ಬಟ್ಟೆ ಒಂದು ಶರ್ಟ್ ಯಾವ ರೀತಿ ರೆಡಿ ಆಯಿತು ಅಂತ ನಾವು ಆರಂಭದಿಂದಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಂದಿದ್ದೀಗ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಆದಮೇಲೆ ಹೀಗೆ ನಮಗೆ ಶರ್ಟ್ ಸಿಗುತ್ತೆ. ಇದು ಮಾರ್ಕೆಟಲ್ಲಿ ಸಿಗುವಂತಹ ಪ್ರಾಡಕ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಥರ ನೋಡಿ, ಒಂದು ಬ್ಯಾಜ್ ಇರುತ್ತೆ, ಬ್ಯಾಜ್ಗಳೆಲ್ಲ ಹಾಕ್ತಾರೆ, ಪ್ಯಾಕಿಂಗ್ ಇರುತ್ತೆ, ನೀಟಾಗಿರುತ್ತೆ. ಇದು ರೆಡಿಯಾಗಿದೆ. ಈಗ ಇದು ಸಿರಿ ಸಂಸ್ಥೆಯಲ್ಲಿ ರೆಡಿಯಾಗುವಂತಹ ಶರ್ಟ್. ಇಲ್ಲಿಂದ ಪ್ಲಾಸ್ಟಿಕ್ ಅದೇ ಪ್ರೊಸೆಸ್. ಮತ್ತೆ ಬಾರ್ ಕೋಡಿಂಗ್ ಇದೆ. ಬಾರ್ ಕೋಡಿಂಗ್ ಅಂದರೆ ಒಂದು ಇಲ್ಲಿ ಬಾರ್ ಕೋಡ್ ಹಾಕ್ತಾರೆ ಇವರು. ಇದು ಬಾರ್ ಕೋಡಿಂಗ್. ನೋಡಿ, ಇಲ್ಲಿ ಬಾರ್ ಕೋಡಿಂಗ್ ಹಾಕ್ತಾರೆ. ಬಾರ್ ಕೋಡಿಂಗ್ ಅಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿ MRP ಮತ್ತೆ ಕವರ್ ಹಾಕ್ತಾರೆ ಅವರು. ಕವರ್ ಹಾಕಿದ ನಂತರ ಇಲ್ಲಿ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ನೋಡಿ, ಅಲ್ಲಿ ಬಾರ್ ಕೋಡಿಂಗ್ ಹಾಕಿ ಇವರು ಪ್ಲಾಸ್ಟಿಕ್ ನೀವೆಲ್ಲ ತುಂಬಿಸಿದ್ದು ಕವರಿಗೆ ಹಾಕಿದ್ದಾರೆ. ನೋಡಿ, ಇದು ಫೈನಲ್ ಪ್ರಾಡಕ್ಟ್. ಇದು ಶರ್ಟ್. ಇದು ಇಲ್ಲಿ ಬಂದು ನೋಡಿ, ಈಗ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ತುಂಬ ಬಟ್ಟೆ ಶರ್ಟ್ ರೆಡಿಯಾಗಿದೆ. ಕಲರ್ ಬಟ್ಟೆಗಳಿವೆ, ಶರ್ಟ್ಗಳಿವೆ, ಗಮನಿಸ್ತಾ ಇದ್ದೀವಿ. ಇದು ಸಿರಿ ಸಂಸ್ಥೆಯಲ್ಲಿ ನಾವಿವತ್ತು ತೋರಿಸಿರುವಂಥದ್ದು. ಆರಂಭದಿಂದ ಒಂದು ಬಟ್ಟೆ ಬರೀ ಬಟ್ಟೆ ಆಗಿರುತ್ತೆ, ಇಲ್ಲಿಗೆ ಬರುವಾಗ ಅದು ಶರ್ಟ್ ಆಗಿರುತ್ತೆ. ಆದರೆ ಆ ಮಧ್ಯದಲ್ಲಿ ಇರುವಂಥ ಪ್ರೊಸೆಸ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಸೆಸ್ ಇದೆ. ಮಿಷನರಿಗಳ ಕೆಲಸ ಇದೆ. ತುಂಬ ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಬಟನ್ ಹಾಕೋದ್ರಿಂದ ಹಿಡಿದು ಸ್ಟಿಚ್ ಹಾಕೋದು, ಕಟ್ಟಿಂಗ್, ಈ ಥರ ದೊಡ್ಡ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸ ಆಗುತ್ತೆ. ಆ ಕಾರಣಕ್ಕಾಗಿ ನಮಗೆ ಇಷ್ಟು ಬಟ್ಟೆಗಳು ಒಮ್ಮೆಲೆ ರೆಡಿ ಆಗುತ್ತೆ. ಈಗ ಇನ್ನೊಂದು ಸೆಕ್ಷನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ವಾಷಿಂಗ್ ಏರಿಯಾ ಇದು. ಇಲ್ಲಿ ಬಟ್ಟೆಯನ್ನು ವಾಶ್ ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಏನಿದು, ಇಲ್ಲಿ ಏನು ಪ್ರೊಸೆಸ್ ಆಗುತ್ತೆ ಬಟ್ಟೆ? ಅಂದ್ರೆ ಈಗ ಇಲ್ಲಿ ವಾಷಿಂಗ್ ಪ್ರೊಸೆಸ್ ಆಗ್ತದೆ. ಅಂದ್ರೆ ವಾಷಿಂಗ್ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಇರಲ್ಲ, ಕೆಲವು ಈ ಸ್ಟಾರ್ಚಸ್ ಇರ್ತದಲ್ಲ, ಥಿಕ್ನೆಸ್ ಜಾಸ್ತಿ ಇರ್ತದೆ, ದಪ್ಪ ಇರ್ತದೆ, ಅಂತದಕ್ಕೆ ವಾಷಿಂಗ್ ಮಾಡ್ತಾರೆ. ಆಗ ನಿಮಗೆ ಸ್ಮೂತ್ನೆಸ್ ಫೀಲ್ ಬರುತ್ತೆ. ಸ್ಮೂತ್ ಬರೋದಕ್ಕೆ ವಾಷಿಂಗ್ ಅಂದ್ರೆ ಪ್ರೀಮಿಯಂ ಪ್ರಾಡಕ್ಟ್ ಮಾತ್ರ ವಾಶ್ ಮಾಡ್ತೀವಿ. ಕೆಮಿಕಲ್ ಯೂಸ್ ಮಾಡಿ ವಾಶ್ ಮಾಡ್ತೀವಿ. ಇಲ್ಲಿ ವಾಶ್ ಆಗುತ್ತೆ ನಿಮಗೆ. ಇಲ್ಲಿ ನಿಮಗೆ ಡ್ರೈಯಿಂಗ್ ಪ್ರೊಸೆಸ್ ಆಗುತ್ತೆ. ಇದರಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಇದೆ. ಎಷ್ಟು ಬಟ್ಟೆ ಆಗ್ತದೆ? 100 ಪೀಸ್. ಅಲ್ಲಿಂದ ಇಲ್ಲಿಗೆ ಇದು ಡ್ರೈಯರ್ ಇಲ್ಲಿ. ಇಲ್ಲಿಂದ ಆದ ಬಟ್ಟೆಯನ್ನು ಮತ್ತೆ ಫಿನಿಶಿಂಗ್ ಕೊಡೋದು. ಕೆಲವು ಬಟ್ಟೆಗಳು ಸೆಲೆಕ್ಟೆಡ್, ಥಿಕ್ನೆಸ್ ಜಾಸ್ತಿ ಇದ್ರೆ ಆ ಥರದ್ದು ಸ್ಮೂತ್ ಬರುತ್ತೆ. ನಿಮ್ಮ ಹೆಸರು? ದುರ್ಗಾಪ್ರಸಾದ್. ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದೀರಿ? 1.5 ವರ್ಷ ಆಯಿತು. 1.5 ವರ್ಷ. ಹೇಗೆ ಖುಷಿ ಆಗ್ತದೆ? ಖುಷಿ ಆಗ್ತದೆ. ಓಕೆ, ಸರಿ, ಥ್ಯಾಂಕ್ ಯು. ಥ್ಯಾಂಕ್ಸ್.
ಒಂದು ಶರ್ಟ್ ರೆಡಿ ಆಗುವ ಕಂಪ್ಲೀಟ್ ಪ್ರೊಸೆಸನ್ನು ನಾವು ನಿಮಗೆ ತೋರಿಸಿದ್ವಿ. ಈಗ ನೋಡಿ ಬಟ್ಟೆಗಳೆಲ್ಲ ಇಲ್ಲಿ ಶರ್ಟ್ಗಳಾಗಿ ರೆಡಿಯಾಗಿದೆ. ಇಲ್ಲಿದ್ದಂತಹ ಬಟ್ಟೆ ನೆಕ್ಸ್ಟ್ ಮಾರ್ಕೆಟಿಗೆ ಹೋಗೋದು ಹೇಗೆ ಅದನ್ನು ನಾವು ತೋರಿಸ್ತೀವಿ. ನೋಡಿ ಇದೀಗ ಕಂಪ್ಲೀಟ್ ಬಾಕ್ಸ್ನಲ್ಲಿ ಸೆಟ್ ಮಾಡಿದ್ದಾರೆ. ನೋಡಿ ಇವೆಲ್ಲವೂ ಕೂಡ ಅಲ್ಲಿ ರೆಡಿಯಾಗಿರುವ ಬಟ್ಟೆ ಶರ್ಟ್ಗಳು ಇದೀಗ ಬಾಕ್ಸಲ್ಲಿ ರೆಡಿಯಾಗಿದೆ. ಇಲ್ಲಿಯ ನಂತರ ಇದು ಮಾರ್ಕೆಟಿಂಗ್ ಹೋಗುತ್ತೆ. ಇನ್ನು ಏನು ಪ್ರಾಡಕ್ಟ್ ರೆಡಿ ಆಗಿದೆ ಅದನ್ನು ಕಂಪ್ಲೀಟ್ ಸಾರ್ಟ್ ಔಟ್ ಮಾಡಿ ಸೈಜ್ ವೈಸ್ ವೇರಿಯೇಷನ್ ಮಾಡಿ ಇಲ್ಲಿ ಡಿವೈಡ್ ಆಗಿರುತ್ತೆ ಬಾಕ್ಸ್ ಎಲ್ಲ ಸೈಜ್ ಡಿವೈಡ್ ಆಗಿ ಕಲರ್ ವೈಸ್ ಡಿವೈಡ್ ಆಗಿ ರೆಡಿ ಮಾಡಿರ್ತಾರೆ. ಈ ಡಿಮ್ಯಾಂಡ್ ಬಂದ ಕೂಡಲೇ ಮೈನ್ ವೇರ್ ಹೌಸ್ಗೆ ಡಂಪ್ ಮಾಡ್ತೇವೆ ನಾವು. ಅಂದ್ರೆ ಈಗ ಇದು ಕಂಪ್ಲೀಟ್ ಆದ ಕೂಡಲೇ ಒಂದು ಲಾಟ್ ಕಂಪ್ಲೀಟ್ ಆದ ಕೂಡಲೇ ಗೋಡೌನ್ಗೆ ಹೋಗ್ತದೆ, ಮೈನ್ ಗೋಡೌನ್ಗೆ ಆಗ್ತದೆ. ಅಲ್ಲಿಂದ ಮತ್ತೆ ಅದರ್ ಡಿಪಾರ್ಟ್ಮೆಂಟ್ಗೆಲ್ಲ ಹೋಗ್ತದೆ. ಯಾರ್ದು ಡಿಮ್ಯಾಂಡ್ ಇದೆ ನಮ್ದು ಔಟ್ಲೆಟ್ ಇದೆ ಅಲ್ಲಿ ಹೋಗ್ತದೆ. ಅದ್ರ ಬಗ್ಗೆ ನಾನು ಕೆಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಬಾಕ್ಸಲ್ಲಿ ರೆಡಿಯಾಗಿರುವಂತಹ ಬಟ್ಟೆ ಇಲ್ಲಿ ಬಂದು ಸೇರುತ್ತೆ, ವಸ್ತ್ರ ಭಂಡಾರದಲ್ಲಿ ಬಂದು ಸೇರುತ್ತೆ. ಇಲ್ಲಿ ಗೋದಾಮಿದು ಸಿದ್ಧ ಉಡುಪುಗಳು ಇಲ್ಲಿ ರೆಡಿಯಾಗಿರುವಂತಹ ಬಟ್ಟೆಗಳು ಈಗ ನೋಡ್ತಾ ಇದ್ದೀವಿ. ಎಲ್ಲ ಬಟ್ಟೆಗಳು ಕೂಡ ಇಲ್ಲಿ ಸೆಟ್ ಆಗಿದೆ, ರೆಡಿಯಾಗಿದೆ. ಸ್ಟಿಚ್ಚಿಂಗ್ ಆಗಿ, ಐರನ್ ಆಗಿ, ಪ್ಯಾಕಿಂಗ್ ಆಗಿ ಬಾಕ್ಸಲ್ಲಿ ಬಂದು ಇಲ್ಲಿ ರೆಡಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ವಿಶಾಲವಾದ ಒಂದು ಗೋದಾಮಿದೆ. ಇದರಲ್ಲಿ ಎಲ್ಲ ಬಟ್ಟೆಗಳನ್ನು ಜೋಡಿಸಿಟ್ಟಿದ್ದಾರೆ. ಇಲ್ಲಿಂದ ನಂತರ ಏನು ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ಈಗ ಇಲ್ಲಿಂದ ನಂತರ ನಿಮಗೆ ಏನಾಗ್ತದೆ ಅಂದ್ರೆ ಏನು ಡಿಮ್ಯಾಂಡ್ಸ್ ಇರ್ತದೆ, ಇಂಡಿಯನ್ಸ್ ಇರ್ತದೆ ಮಾರ್ಕೆಟಿಂಗ್, ಅವರಿಗೆ ಸಪ್ಲೈ ಮಾಡ್ತೇವೆ. ಅಂದ್ರೆ ನಮ್ದು ರೂಟೀನ್ ವೆಹಿಕಲ್ಸ್ ಇರ್ತದೆ ಮತ್ತೆ ನಮ್ದು ಒಂದು 12 ಔಟ್ಲೆಟ್ಸ್ ಇದೆ, ಅಲ್ಲಿಗೆ ನಾವು ಸಪ್ಲೈ ಮಾಡ್ತೇವೆ. ಈಗ ಅಲ್ಲಿಂದ ಏನು ಪ್ರಾಡಕ್ಟ್ ಫಿನಿಶಿಂಗ್ ಬಂದ್ರೆ ಮತ್ತೆ ನಾವು ಇನ್ನೊಂದ್ಸಲ ಚೆಕ್ ಮಾಡ್ತೇವೆ ಈ ಪ್ರೈಸ್ ಆಗಿ ಸರಿ ಇದೆಯಾ, ಸೈಜ್ ಕರೆಕ್ಟ್ ಇದೆ ಚೆಕ್ ಮಾಡಿ ಮತ್ತೆ ನಾವು ಹಾಕಿ ಇದು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ. ಆಮೇಲೆ ಇಂಡಿಯನ್ ಬರುತ್ತೆ, ಡಿಮ್ಯಾಂಡ್ಸ್ ಬರುತ್ತೆ. ಡಿಮ್ಯಾಂಡ್ ಪ್ರಕಾರ ನಾವು ಸಪ್ಲೈ ಮಾಡ್ತೀವಿ. ಅಂದ್ರೆ ವೀಕ್ಲಿ ವೆಹಿಕಲ್ಸ್ ಇರ್ತದೆ. ಈಗ ಧಾರವಾಡ ಕಡೆ, ಮಂಗಳೂರು ಕಡೆ ಇರುತ್ತೆ, ಮತ್ತೆ ಮೈಸೂರು ಆ ಥರ ಎಲ್ಲ ಇರ್ತದೆ. ಇಲ್ಲಿಂದ ಮಾರ್ಕೆಟಿಂಗ್ಗೆ ಹೋಗುತ್ತೆ. ಇಲ್ಲಿ ಈ ನಿಮ್ಮ ಶರ್ಟ್ಗಳಿಗೆ ಸಿರಿಯ ಇದೆಲ್ಲವೂ ಕೂಡ ಸಿರಿ ಅದರದ್ದೇ ಹೆಸರು. ಅಂದ್ರೆ ಏನ್ ಗೊತ್ತಿವ್ರೆ, ಈಗ ಶರ್ಟ್ಗಳಲ್ಲಿ ನಮ್ ಸಬ್ ಬ್ರ್ಯಾಂಡ್ ಬರ್ತದೆ. ಈಗ ಇದು ಅಡಿಕ್ಟೆಡ್ ಅಂತ ಬ್ರ್ಯಾಂಡ್ ಅಲ್ಲಿ ಇರ್ತದೆ. ಈಗ ಕೆಲವು ಪ್ರಾಡಕ್ಟ್ಸ್ ಈಗ ಮೇಲ್ಗಡೆ ನೋಡಿದ್ರೆ ಸ್ವದೇಶ್ ಬ್ರ್ಯಾಂಡ್ ಅಲ್ಲಿ ಇರ್ತದೆ. ಅಂದ್ರೆ ಕೆಲವು ರೇಂಜ್ ಇದರಲ್ಲಿ ಮತ್ತೆ ರೇಂಜಸ್ ಇರ್ತದೆ, ಟೈಪ್ಸ್ ಆಫ್ ಕಂಟೆಂಟ್. ಈಗ ಕೆಲವು ಕ್ಯಾಶುವಲ್ಸ್ ಬರ್ತದೆ, ಕೆಲವು ಲಿನನ್ ಬರ್ತದೆ, ಈ ಚೆಕ್ಸ್ ತರ ಕ್ಯಾಶುವಲ್ಸ್ ವೇರ್, ಪ್ಲೇನ್ ಫಾರ್ಮಲ್ಸ್ಗೆ ಎಲ್ಲಾ ತರಹದ ಬಟ್ಟೆ ನಿಮ್ಮಲ್ಲಿ ರೆಡಿ ಆಗುತ್ತೆ. ಅದಕ್ಕೆ ಸಪ್ರೇಟ್ ಬ್ರ್ಯಾಂಡ್ ನೇಮ್ಸ್ ಇರ್ತದೆ. ಅಡಿಕ್ಟೆಡ್ ಅಂದ್ರೆ ಅಡಿಕ್ಟೆಡ್ ಅಲ್ಲಿ ಹೋಗ್ತದೆ. ಅಂದ್ರೆ ನಮ್ದು ಅಡಿಕ್ಟೆಡ್ ನಾರ್ಮಲ್ ಪ್ರೀಮಿಯಂ ರೇಂಜ್. ಸ್ವದೇಶಿ ಕ್ಲಾತಿಗೆ ಅಂದ್ರೆ ಖಾದಿ ಪ್ರಾಡಕ್ಟ್ಸ್ ಸ್ವದೇಶ್ ಅಂತ ಕೊಡ್ತೀವಿ. ಇದೆಲ್ಲ ಫಾರ್ಮಲ್ಸ್ ವೇರ್. ಇದು ಸಿರಿ ಸಂಸ್ಥೆಯಲ್ಲಿ ತಯಾರಾಗುವ ಒಂದು ಕಂಪ್ಲೀಟ್ ಪ್ರೊಸೆಸ್. ಒಂದು ಶರ್ಟ್ ರೆಡಿ ಆಗೋದು ಅಥವಾ ಇತರೆ ಬಟ್ಟೆಗಳು ಎಲ್ಲವೂ ಕೂಡ ರೆಡಿ ಆಗೋದು ಹೇಗೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸಿರಿ ಸಂಸ್ಥೆಯಲ್ಲಿ ಈಗ ಸಾಕಷ್ಟು ರೀತಿಯ ಬೇರೆ ಬೇರೆ ಬಟ್ಟೆಗಳು ಪ್ರತಿಯೊಬ್ಬರಿಗೂ ಬೇಕಾಗುವಂಥ ಬಟ್ಟೆಗಳು ಸಿಗುತ್ತೆ. ಇಂತಹ ಬಟ್ಟೆಗಳನ್ನು ನಾವು ಪ್ರೋತ್ಸಾಹ ಕೂಡ ಮಾಡಬೇಕು. ಯಾಕಂದರೆ ಇದು ಗ್ರಾಮೀಣ ಭಾಗದಲ್ಲಿ, ಜೊತೆಗೆ ಒಂದಷ್ಟು ಗ್ರಾಮೀಣ ಮಹಿಳೆಯರು ಸೇರಿಕೊಂಡು ಮಾಡ್ತಾ ಇರುವಂಥದ್ದು ಮಹಿಳಾ ಸಬಲೀಕರಣದ ವಿಚಾರವಾಗಿ ಇದು ದೊಡ್ಡ ಒಂದು ಪಾಠವನ್ನೇ ಕೊಡುವಂತಹ ಸಂಸ್ಥೆಯಾಗಿ ಬೆಳೀತಾ ಇದೆ. ಈ ಕಾರಣಕ್ಕಾಗಿ ಇಂಥ ಸಂಸ್ಥೆಯನ್ನು ನಾವು ಖಂಡಿತವಾಗಿ ಪ್ರೋತ್ಸಾಹ ಮಾಡಬೇಕು. ಪ್ರೋತ್ಸಾಹ ಅಂದರೆ ಹೇಗೆ? ಸಿರಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಯಾವುದೇ ಪ್ರಾಡಕ್ಟ್ಗಳನ್ನು ನಾವು ಖರೀದಿ ಮಾಡುವುದು ಇದು ದೊಡ್ಡ ಶಕ್ತಿ ತುಂಬಿದ ಹಾಗೆ ಆಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ನಮಗೊಂದು ಗಿಫ್ಟ್ ಕೊಡಬೇಕು. ಕೊಡ್ತೀರಲ್ಲ? ಪ್ರಾಮಿಸ್. ಈ ಗಿಫ್ಟಿಗೆ ₹1 ಕಾಸು ಕೊಡಬೇಕಾಗಿಲ್ಲ. ಅದೇನು ಗೊತ್ತಾ? ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ನೀವು ಕೊಡೋ ನಮಗೆ ಗಿಫ್ಟ್. ನಿಮ್ಮ ಗಿಫ್ಟ್ ನಮ್ಮನ್ನು ಮತ್ತಷ್ಟು ಲಿಫ್ಟ್ ಮಾಡುತ್ತೆ. ಬಾಯ್.